Hello, my dear students. Welcome to Benzene Chemistry YouTube channel. So, dear students, today we are going to discuss about. So, this is my Benzene Chemistry YouTube channel. So, ಇವತ್ತು ಏನು ಡಿಸ್ಕಸ್ ಮಾಡೋಣ ಅಂತಂದರೆ we are going to discuss about Unit 1 some basic concepts of chemistry. So, from this topic, so today now we are going to deal with the previous year KCET questions. The previous year KCET questions of this topic, and I am going to solve all the KCET questions of the topic with a detailed explanation. And myself, your SH sir, means Sivlinga Hiramat sir. Okay. So here, dear students, so today in this lecture I am going to give best shortcut methods and tricks for solving the questions. Best shortcut methods and solving tricks. Best shortcut methods and solving tricks. Okay, so this topic is from first PUC. ಭಾಳಷ್ಟು ಜನ ಸ್ಟೂಡೆಂಟ್ಸ್ ಏನು ಮಾಡಿದ್ರು ಅಂತಂದರೆ, ಸರ್ ಪ್ಲೀಸ್ ನಮ್ಮದು ಫಸ್ಟ್ ಪಿ ಯು ಸಿದು KCET ಸ್ಟಾರ್ಟ್ ಮಾಡಿದೆ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ರು. ಸೊ ದಟ್ಸ್ ವೈ ಐ ಹ್ಯಾವ್ ಸ್ಟಾರ್ಟೆಡ್ ದಿಸ್ ಒನ್. ಓಕೆ, ಸೊ ಪ್ಲೀಸ್ ಮೇಕ್ ದ ಪಾಸಿಟಿವ್ ಯುಟಿಲೈಸೇಷನ್ ಆಫ್ ದಿಸ್ ವಿಡಿಯೋ. ಓಕೆನಾ? ಸಾಲ್ವ್ ಮಾಡೋಣ ಈಗ. ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ನಾನು ಈ ಟಾಪಿಕ್ ಮೇಲೆ ಸಿನಾಪ್ಸಿಸನ್ನು ಸಾಲ್ವ್ ಮಾಡಿದ್ದೀನಿ. ಐ ಹ್ಯಾವ್ ಆಲ್ರೆಡಿ ಸಾಲ್ವ್ ದಿ ಸಿನಾಪ್ಸಿಸ್ ಆಫ್ ದಿಸ್ ಟಾಪಿಕ್. ಹೌದಾ? ಸೊ ಆ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಸೊ ಇಫ್ ಯು ವಾಂಟ್ ಟು ವಾಚ್ ದಟ್ ವಿಡಿಯೋ, ಆ ವಿಡಿಯೋ ನೀವು ನೋಡ್ತೀನಿ ಅಂತಂದರೆ ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಬೈ ಯೂಸಿಂಗ್ ದಟ್ ಯು ಕ್ಯಾನ್ ವಾಚ್ ದಟ್ ವಿಡಿಯೋ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನೋಡಿ ಇದು ಫಸ್ಟ್ ಕ್ವೆಶನ್. ದ ಫಸ್ಟ್ ಕ್ವೆಶನ್ ಈಸ್ the empirical formula of the non-electrolyte is empirical formula of the non-electrolyte is C1H2O1. ಏನಿದು? C1H2O1. so empirical formula is equals to what? CH2O. ಇದು ಬರೀತಾರೆ, ಈ ಥರ ಬರಿಬೋದು ನಾವು. C1H2O1 ಅಂತ ಬರೆಯೋದು ಬದಲಿ CH2O ಅಂತ ಬರಿಬೋದು. ಹೌದಾ? ಸೊ ಎಂಪಿರಿಕಲ್ ಫಾರ್ಮುಲಾ ಮಾಸ್ ಎಷ್ಟಾಗುತ್ತೆ? ಎಂಪಿರಿಕಲ್ ಫಾರ್ಮುಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡಿ. ಮಾಸ್ ಎಷ್ಟಾಗುತ್ತೆ? ಕಾರ್ಬನ್ ಇಸ್ 12 ಪ್ಲಸ್ ಹೈಡ್ರೋಜನ್ ಈಸ್ 1 ಇರುತ್ತಾ, 2 ಇದೆ ಹೈಡ್ರೋಜನ್ 2 ಆಗುತ್ತಾ, ಪ್ಲಸ್ ಆಕ್ಸಿಜನ್ ಎಷ್ಟಾಗುತ್ತೆ? 16. ಟೋಟಲ್ ಎಷ್ಟಾಗುತ್ತೆ? 30 ಗ್ರಾಮ್ ಆಗುತ್ತೆ. ಹೌದಾ? ಸೊ ಈಗ ನೋಡೋಣ, ಕ್ವಶನ್ ಕರೆಕ್ಟಾಗಿ ನೋಡೋಣ. ದ ಎಂಪಿರಿಕಲ್ ಫಾರ್ಮುಲಾ ಆಫ್ ದಿ ನಾನ್ ಎಲೆಕ್ಟ್ರೋಲೈಟ್ ಇಸ್ ದಿಸ್ ಒನ್, CH2O. A solution containing, there is a solution which contains 6 gram of the compound. 6 gram of the compound exert the same osmotic pressure as that of 0.05 m glucose solution at the same temperature. Then we have to calculate molecular formula of the compound. See, dear students, see, I have got 2 solution. ನನ್ನ ಹತ್ರ 2 solution ಇದೆ. ಹೌದಾ? ಸೊ ದಿಸ್ ಇಸ್ ಸೊಲ್ಯೂಷನ್ 1, ಸೊಲ್ಯೂಷನ್ 2. ಇನ್ ದಿಸ್ ಸೊಲ್ಯೂಷನ್ 2ದಲ್ಲಿ ಏನು ಮಾಡಿದ್ದೀನಿ ನಾನು? ಐ ಹ್ಯಾವ್ ಟೇಕನ್ 0.05 m ಗ್ಲುಕೋಸ್. ಏನು ತೊಗೊಂಡಿದ್ದೀನಿ ನಾನು? 0.05 m ಗ್ಲುಕೋಸ್. ಆ್ಯಂಡ್ ದಿಸ್ ಸೊಲ್ಯೂಷನ್ ವಿಲ್ ಎಕ್ಸರ್ಟ್ ಸಮ್ ಆಸ್ಮೋಟಿಕ್ ಪ್ರೆಷರ್. ನೋಡಿ ಡಿ ಸ್ಟೂಡೆಂಟ್ಸ್, ಆಸ್ಮೋಟಿಕ್ ಪ್ರೆಷರ್ ಅಂದರೆ ಬ್ರಿಪ್ ಈ ಕಾನ್ಸೆಪ್ಟ್ ಹೇಳ್ತೀನಿ ಇದರದ್ದು. ಆಸ್ಮೋಟಿಕ್ ಪ್ರೆಷರ್ ಅಂದರೆ, ಸೊ ದಿಸ್ ಈಸ್ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಏನಿದು? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಇಟ್ ವಿಲ್ ಅಲೋ ದ ಮೂವ್ಮೆಂಟ್ ಆಫ್ ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್ ಮಾತ್ರ ಏನು ಮಾಡ್ತದ್ದು? ಅಲೋ ಮಾಡುತ್ತೆ. ಸೊ ಇವೆರಡು ಏನಿದು? ದೀಸ್ ಆರ್ ದಿ ಇನ್ಲೆಟ್ ಫಾರ್ ದಿ ಸೊಲ್ಯೂಷನ್. ಸೊ ಹಿಯರ್ in first compartment I have taken sugar solution. ಏನು ತೊಗೊಂಡಿದ್ದೀನಿ? sugar solution ತೊಗೊಂಡಿದ್ದೀನಿ. in first compartment I have taken sugar solution. in second compartment I have taken pure water. second compartment ಏನು ತೊಗೊಂಡಿದ್ದೀನಿ ನಾನು? ಪ್ಯೂರ್ ವಾಟರ್ನ ತೊಗೊಂಡಿದ್ದೀನಿ. ಪ್ಯೂರ್ ವಾಟರ್. ಹೌದಾ? ಸೊ ಇಲ್ಲಿ ಪ್ಯೂರ್ ವಾಟರ್ ಅಂದರೆ ಏನಂತ ಅನ್ಕೊಂಬಿಡಿ, ಸಣ್ಣ ಮಕ್ಕಳು ಅನ್ಕೊಂಬಿಡಿ. ಪ್ಯೂರ್ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಏನು ಸಣ್ಣ ಮಕ್ಕಳು. ಇಲ್ಲಿ ಎಲ್ಲ ವಾಟರ್ದಲ್ಲಿ ಏನು ಮಾಡಿದ್ದೀನಿ ನಾನು? ಶುಗರ್ನ ಡಿಸಾಲ್ವ್ ಮಾಡಿದ್ದೀನಿ. ವಾಟರ್ ಮಾಲಿಕ್ಯೂಲ್ ಎಲ್ಲ ಸಣ್ಣ ಮಕ್ಕಳು. ಶುಗರ್ ಎಲ್ಲ ಏನು ಒಂದು ಸ್ವಲ್ಪ ದೊಡ್ಡ ಅಲ್ಲಿ ಸ್ವಲ್ಪ ಏಜ್ ಜಾಸ್ತಿ ಇರೋ ಮಕ್ಕಳು ಇವರು. ಶುಗರ್ ಪಾರ್ಟಿಕಲ್ಸ್ ಅಂದರೆ ಏನು ಸೈಜ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೌದಾ? ಸೊ ಈಗ ಏನಾಗುತ್ತೆ ಅಂದರೆ, ಅಟ್ ದಿಸ್ ಕಂಡೀಷನ್ ಇಲ್ಲೆಲ್ಲ ಚಿಕ್ಕ ಮಕ್ಕಳಿದ್ದಾವ,
ಇದೊಂದು ಗಾರ್ಡನ್ ಅನ್ಕೊಳ್ಳಿ, ಇದೊಂದು ಗಾರ್ಡನ್, ಫಸ್ಟ್ ಕಂಪಾರ್ಟ್ಮೆಂಟ್ ಸೆಕೆಂಡ್ ಕಂಪಾರ್ಟ್ಮೆಂಟ್ ಎಲ್ಲ ಏನು ಗಾರ್ಡನ್ಗಳು. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಈ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಈ ದೊಡ್ಡವ್ರ ಕಡೆ ದೊಡ್ಡವರೆಲ್ಲ ಇರ್ತಾರಲ್ಲ ಇಲ್ಲಿ ಹೋಗಿ ಆಟ ಆಡಬೇಕು ಅಂತ ಟ್ರೈ ಮಾಡುತ್ತೆ, ಹೌದಾ. ಸೊ ಇಲ್ಲಿ ಒಂದು ಏನಿದೆ, ನಮಗೆ ಗೇಟ್ ಇದೆ. ಈ ಗೇಟಿಗೆ ಏನು ಕರಿತೀವಿ ನಾವು? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್ ಅಂತ ಕರಿತೀವಿ. ಏನಂತ ಕರಿತೀವಿ ನಾವು? ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಸೆಮಿ ಮೀನ್ಸ್ ವಾಟ್? ಪಾರ್ಸಿಯಲ್ಲ. ಸೊ ಇಟ್ ವಿಲ್ ಅಲೋ ಓನ್ಲಿ ದ ಸ್ಮಾಲ್ ಬೇಬೀಸ್ ಟು ಪಾಸ್. ಚಿಕ್ಕ ಚಿಕ್ಕ ಮಕ್ಕಳು ಮಾತ್ರ ಏನಾಗ್ಬೋದು, ಅಲ್ಲಿ ಪಾಸ್ ಆಗ್ಬೋದು, ದೊಡ್ಡವರು ಪಾಸ್ ಆಗೋದಿಲ್ಲ. ಮೀನ್ಸ್ ಸೊಲ್ಯೂಟ್ ಪಾರ್ಟಿಕಲ್ಗಳು ಇದರಲ್ಲಿ ಮೂವ್ ಆಗೋದಿಲ್ಲ, ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್ಗಳು ಮೂವ್ ಆಗುತ್ತೆ. ಇಲ್ಲೆಲ್ಲ ಸಣ್ಣ ಸಣ್ಣ ಮಕ್ಕಳೆಲ್ಲ ಏನು ಮಾಡ್ತವೆ ಅಂತಂದರೆ ಈ ಕಡೆ ಬಂದು ಆಟ ಆಡೋಕ್ಕೆ ಟ್ರೈ ಮಾಡ್ತವೆ. ದ ಮೂಮೆಂಟ್ ಆಫ್ ಓನ್ಲಿ ಸಾಲ್ವೆಂಟ್ ಪಾರ್ಟಿಕಲ್ಸ್ ಫ್ರಮ್ ದ ರೀಸನ್ ಆಫ್ ಲೋ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಟು ದಿ ರೀಸನ್ ಆಫ್ ಹೈ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಟ್ ಥ್ರೂ ಸೆಮಿ ಪರ್ಮಿಯಬಲ್ ಮೆಂಬ್ರೇನ್. ಕಡಿಮೆ ಕಾನ್ಸಂಟ್ರೇಷನ್ ಏರಿಯಾದಿಂದ ಜಾಸ್ತಿ ಕಾನ್ಸಂಟ್ರೇಷನ್ ಏರಿಯಾ ಕಡೆ ಏನಾಗುತ್ತೆ ಅಂದರೆ ಸಾಲ್ವೆಂಟ್ ಮಾಲಿಕ್ಯೂಲ್ ಮೂವ್ ಆಗುತ್ತೆ. ಇದನ್ನು ನಾವು ಆಸ್ಮೋಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸ್ಮೋಸಿಸ್ ಅಂತ ಕರಿತೀವಿ, ಹೌದಾ. ನಾವೇನಾದರೂ ಇಲ್ಲಿ ಸ್ವಲ್ಪ ಪ್ರೆಷರ್ ಹಾಕಿದ್ರೆ, ಇದ್ರ ಮೇಲೆ ಏನಾದರೂ ಪ್ರೆಷರ್ ಹಾಕಿದ್ರೆ ಇಲ್ಲಿಂದ ಈ ಸಣ್ಣ ಸಣ್ಣ ಮಕ್ಕಳು ಅಥವಾ ಈ ಸಾಲ್ವೆಂಟ್ ಮಾಲಿಕ್ಯೂಲ್ಗಳು ಈ ಕಡೆ ಬರೋದು, ಯಾವ್ದು ಕಡೆ? ಈ ಶುಗರ್ ಸೊಲ್ಯೂಷನ್ ಕಡೆ ಬರೋದು ಕಡಿಮೆ ಆಗುತ್ತೆ, ಸ್ಟಾಪ್ ಆಗುತ್ತೆ. ದ ಪ್ರೆಷರ್ ಅಪ್ಲೈಡ್ ಆನ್ ಸೊಲ್ಯೂಷನ್ ಸೈಡ್ ಜಸ್ಟ್ ಟು ಸ್ಟಾಪ್ ದಿ ಪ್ರೊಸೆಸ್ ಆಫ್ ಆಸ್ಮೋಸಿಸ್ ಟೇಕಿಂಗ್ ಪ್ಲೇಸ್. ಈ ಪ್ರೊಸೆಸ್ ಆಸ್ಮೋಸಿಸ್ ಆಗೋದನ್ನು ಸ್ಟಾಪ್ ಮಾಡೋಕ್ಕೆ ನಾವೆಷ್ಟು ಪ್ರೆಷರ್ ಹಾಕ್ತೀವಲ್ಲ ಆ ಪ್ರೆಷರ್ಗೆ ಏನು ಕರಿತೀವಿ ನಾವು? ಆಸ್ಮೋಟಿಕ್ ಪ್ರೆಷರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಆಸ್ಮೋಟಿಕ್ ಪ್ರೆಷರ್. ಇಲ್ಲಿ ನೋಡಿ, ನಂದಿದು 0.05 m ಶುಗರ್ ಗ್ಲುಕೋಸ್ ಸೊಲ್ಯೂಷನ್ ಇದೆ. ಇದು ಏನು ಮಾಡುತ್ತೆ? ಒಂದಿಷ್ಟು ಆಸ್ಮೋಟಿಕ್ ಪ್ರೆಷರ್ನ ಹೊಂದಿರುತ್ತೆ. ಇಟ್ ವಿಲ್ ಹ್ಯಾವ್ ಸಮ್ ಆಸ್ಮೋಟಿಕ್ ಪ್ರೆಷರ್, ಕಾಲ್ ದಿಸ್ ಆಸ್ π2 ಅಂತ ಅನ್ಕೋತೀನಿ ನಾನು. ಆ್ಯಂಡ್ ಐ ಹ್ಯಾವ್ ಒನ್ ಮೋರ್ ಸೊಲ್ಯೂಷನ್. ಏನಿದೆ ಇಲ್ಲಿ? ಆ ಸೊಲ್ಯೂಷನಲ್ಲಿ ಐ ಹ್ಯಾವ್ ಡಿಸಾಲ್ವ್ಡ್ 6 ಗ್ರಾಮ್ ಆಫ್ ದಿ ಸಾಲ್ಟ್. 6 ಗ್ರಾಮ್ ಏನು ಮಾಡಿದ್ದೀನಿ? ಒಂದು ಕಂಪೌಂಡನ್ನು ಡಿಸಾಲ್ವ್ ಮಾಡಿದ್ದೀನಿ, ಹೌದಾ. ಸೊ ಕಂಪೌಂಡಲ್ಲಿ ಏನಿದೆ? ಅದು ಕಂಪೌಂಡ್ದು ಎಂಪಿರಿಕಲ್ ಫಾರ್ಮುಲಾ ಏನು? CH2O. ಇದ್ರದ್ದು ಎಂಪಿರಿಕಲ್ ಫಾರ್ಮುಲಾ. ಈ ಥರ ಇರೋ ಕಂಪೌಂಡನ್ನು 6 ಗ್ರಾಮ್ ತೊಗೊಂಡು ನಾನು ಡಿಸಾಲ್ವ್ ಮಾಡಿದ್ದೀನಿ. ಆ್ಯಂಡ್ ದೀಸ್ ಟು ಹ್ಯಾವ್ ಗಾಟ್ ಸೇಮ್ ಆಸ್ಮೋಟಿಕ್ ಪ್ರೆಷರ್. ಇವೆರಡರದ್ದು ಏನಿದೆ? ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇದೆ. ಯಾರ್ದು ಆಸ್ಮೋಟಿಕ್ ಪ್ರೆಷರ್ ಸೇಮ್ ಇರುತ್ತಲ್ಲ ಏನು ಕರಿತೀವಿ ನಾವು? ಐಸೋಟಾನಿಕ್ ಅಂತ ಕರಿತೀವಿ. ಐಸೋಟಾನಿಕ್. The two solutions having same osmotic pressure are called as isotonic solution. ಅರ್ಥ ಆಯ್ತಾ ಇದು? ನಾವೀಗ ಏನು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಮಾಲಿಕ್ಯುಲರ್ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡಬೇಕು. ಯಾರ್ದು ಕ್ಯಾಲ್ಕುಲೇಟ್ ಮಾಡಬೇಕು? ಈ ಕಂಪೌಂಡ್ದು ಕ್ಯಾಲ್ಕುಲೇಟ್ ಮಾಡೋಣ. ಅವ್ರು ಕೊಟ್ಟರೆ ಹಿಂಟ್ಗಳನ್ನ ಯೂಸ್ ಮಾಡ್ಕೋಣ ಒನ್ ಬೈ ಒನ್, ಹೌದಾ. ಸೊ π1 ಈಸ್ ಈಕ್ವಲ್ಸ್ ಟು π2. they are having same osmotic pressure ಅಂದ್ರೆ ಏನು? the osmotic pressure of first solution is exactly equal to second solution, ಹೌದಾ. ಸೊ osmotic pressure ಫಾರ್ಮುಲಾ ಏನ್ರಿ? CRT. C1 RT is equals to C2 RT. R ಅಂತಂದ್ರೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್, T ಅಂದ್ರೆ ಟೆಂಪರೇಚರ್. they have mentioned it same temperature is same. ಕ್ಯಾನ್ಸಲ್ ಆಯ್ತಾ? 6 ಕಾನ್ಸ್ಟೆಂಟ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಈ ಕಾನ್ಸಂಟ್ರೇಷನ್ ಮಾತ್ರ ಉಳಿತು. ಕಾನ್ಸಂಟ್ರೇಷನ್ ಹೆಂಗೆ ಹೇಳ್ತೀವಿ ನಾವು? ನಂಬರ್ ಆಫ್ ಮೋಲ್ಸ್ ಡಿವೈಡ್ ಬೈ ವಾಲ್ಯೂಮ್. Number of moles divided by volume. So volume also remains same. ಹೌದಾ. ಸೊ ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ನಾವೀಗ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ N1 ಅಂದ್ರೆ ಏನು? ನಂಬರ್ ಆಫ್ ಮೋಲ್ಸ್. W1 divided by M1 is equals to W2 divided by M2, ಹೌದಾ. ಸೊ ಈಗ ಏನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಇದ್ರದ್ದು ಮೋಲಾರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹೌದಾ. ಸೊ ಇದ್ರ ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾದ್ರೆ ಏನು ಗೊತ್ತಿರಬೇಕು ನಮಗೆ? ಇವೆರಡು ವ್ಯಾಲ್ಯೂಗಳು ಗೊತ್ತಿರಬೇಕಾ? ಸೊ ದಿಸ್ ಈಸ್ ಫಾರ್ ಗ್ಲುಕೋಸ್. ಇದು ಗ್ಲುಕೋಸ್ಗೆ ಅನ್ಕೊಳ್ಳೋಣ. ಇದು ನಮ್ಮ ಆರ್ಗ್ಯಾನಿಕ್ ಸಾಲ್ವೆಂಟ್ ಎಕ್ಸ್, ನಮ್ಗೆ ಅನ್ನೋನ್ ಇದು ಎಕ್ಸ್ ಇದು, ಹೌದಾ. ಈ ಗ್ಲುಕೋಸ್ ಬಗ್ಗೆ ಏನು ಕೊಟ್ಟಿದ್ದಾರೆ ಅವರು? 0.05 m ಗ್ಲುಕೋಸ್ ಅಂತ ಕೊಟ್ಟಿದ್ದಾರೆ. ವಾಟ್ ಯು ಮೀನ್ ಬೈ ದಿಸ್ 0.05 m? ಇದ್ರ ಮೀನಿಂಗ್ ಏನು? 0.05 m ಅಂತಂದರೆ ಸಿ 0.05 moles ಆಫ್ ಗ್ಲುಕೋಸ್ dissolved in 1000 ml ಆಫ್ ವಾಟರ್, ಹೌದಾ. ಇದರಿಂದ ನಾವು ಏನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು? ನಂಬರ್ ಆಫ್ ಮೋಲ್ಸ್ ಗೊತ್ತಿದೆ, ಹೌದಾ. ವಾಲ್ಯೂಮ್ ಗೊತ್ತಿದೆ. ಏನು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ನಾವು? ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದಾ? ಇಸ್ ಇಟ್ ಪಾಸಿಬಲ್ ಟು ಕ್ಯಾಲ್ಕುಲೇಟ್ ಮಾಸ್? ನಂಬರ್ ಆಫ್ ಮೋಲ್ಸ್ ಇಸ್ ಈಕ್ವಲ್ಸ್ ಟು ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್, ಹೌದಾ. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? ನಾನು ಡೈರೆಕ್ಟಾಗಿ ಬರಿಬೋದಾಗಿತ್ತು, ನಿಮ್ಗೆ ಅರ್ಥ ಆಗಲಿ ಅಂತ ಇದು ನಾನು ಡೀಟೇಲಾಗಿ ಹೇಳ್ತಾ ಇದ್ದೀನಿ. ಸಿ W ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಇಂಟು ಮೊಲಾರಿಟಿ ಅಂತ ಮಾಡ್ಬೋದು ನಾವು ಇದನ್ನು. ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ? 0.05 ಇದೆ. ಮೊಲಾರಿಟಿ ಆಫ್ ಗ್ಲುಕೋಸ್ ಈಸ್ 180 ಗ್ರಾಮ್ ಪರ್ ಮೋಲ್. ಎಷ್ಟಾಗುತ್ತೆ ರೀ ಇದು?
W2 ಹೌದಲ್ಲ, ಇದು W2. M2 ಅಂದರೆ ಏನಿದು? ಮೊಲಾರಿಟಿ ಆಫ್ ಗ್ಲುಕೋಸ್. ಗ್ಲುಕೋಸ್ ಏನು? C6H12O6. ಹೌದಾ? ಎಷ್ಟಾಗುತ್ತೆ ಇದು? ಎರಡನ್ನು ಮಲ್ಟಿಪ್ಲೈ ಮಾಡಿದರೆ 0.05 ಇಂಟು 180. 0.05 ಇಂಟು 180. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ? 9 ಬರುತ್ತೆ. ವಿಲ್ ಗೆಟ್ 9 ಗ್ರಾಮ್ಸ್. 9 ಗ್ರಾಮ್ಸ್. ಹೌದಾ? ಈಗ ಏನು ಮಾಡ್ತೀನಿ ಅಂದರೆ, ಏನು ಮಾಡೋಣ? ಒಂದಿಷ್ಟು ಇರೇಸ್ ಮಾಡೋಣ. ಇಲ್ಲಿ ಭಾಳ ಕ್ಲಮ್ಸಿ ಆಯ್ತಲ್ಲ ಇದು, ಸ್ವಲ್ಪ ಇರೇಸ್ ಮಾಡೋಣ. ಯಾವುದು ಯೂಸ್ ಇಲ್ಲ ಅದನ್ನು ಇರೇಸ್ ಮಾಡ್ತೀನಿ ನಾನು ಇದು. ಸೊ ಆಸ್ಮೋಟಿಕ್ ಪ್ರೆಷರ್ ಬಗ್ಗೆ ನಿಮ್ಗೆ ಗೊತ್ತಾಯ್ತು ಅನ್ಕೋತೀನಿ ನಾನು. ಓಕೆ, ಈಗ ಏನು ಮಾಡೋಣ? ಬೈ ಯೂಸಿಂಗ್ ದಿಸ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಮೋಲಾರ್ ಮಾಸ್. ಫಸ್ಟ್ ಏನು ಮಾಡೋಣ? ಮೋಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡ್ಕೋಣ. ಆಮೇಲೆ ಮತ್ತೆ ಇನ್ನೊಂದು ಫಾರ್ಮುಲಾ ಇದನ್ನು ಯೂಸ್ ಮಾಡಿ ಮಾಲಿಕ್ಯುಲರ್ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಟ್ ಈಸ್ ಈಸಿ, ಬಟ್ ನಿಮ್ಗೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ಆ್ಯಕ್ಚುಲಿ ಇದು ಆಸ್ಮೋಟಿಕ್ ಪ್ರೆಷರ್ ಕಾನ್ಸೆಪ್ಟ್ ಬರೋದು ನಿಮ್ಗೆ ಸೆಕೆಂಡ್ PUC ಅಲ್ಲಿ. ಹೌದಾ? ಸೆಕೆಂಡ್ PUC ಸೊಲ್ಯೂಷನ್ಸ್ ಟಾಪಿಕ್ ಇದೆಯಲ್ಲ, ಅಲ್ಲೇ ಬರೋದಿದು. ಬಟ್ ನಾವು ಇಲ್ಲಿನೂ ಸಾಲ್ವ್ ಮಾಡ್ಬೋದು ಇದನ್ನು, ಇದ್ರ ಬಗ್ಗೆ ನಮಗೆ ಡಿಟೇಲ್ ಐಡಿಯಾ ಗೊತ್ತಿದ್ರೆ. ಹೌದಾ? ಓಕೆ, ಸಿ W1 ಅಂದರೆ ಎಷ್ಟಿದೆ? ಇದು 6 ಗ್ರಾಮ್ ಅಂತಿದೆಯಾ? 6 ಗ್ರಾಮ್ ಡಿವೈಡೆಡ್ ಬೈ M1 ಗೊತ್ತಿಲ್ಲ ನಮಗೆ. M1 ಕ್ಯಾಲ್ಕುಲೇಟ್ ಮಾಡ್ತಿರೋದು ನಾವೀಗ. ಹೌದಾ? W2 ಈಸ್ 9 ಗ್ರಾಮ್ಸ್. ಎಷ್ಟಿದು? 9 ಗ್ರಾಮ್ಸ್. M2 ಈಸ್ 180. M2 ಅಂದರೆ ಎಷ್ಟಾಯ್ತು? ಇದು 180 ಆಯಿತು. ಹೌದಾ? 9 ಗ್ರಾಮ್ ಡಿವೈಡ್ ಬೈ 180. ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ದ ವ್ಯಾಲ್ಯೂ ಆಫ್ M1 ವುಡ್ ಬಿ ಎಷ್ಟಾಗುತ್ತೆ? ಇದು M1 ವ್ಯಾಲ್ಯೂ, ದ ವ್ಯಾಲ್ಯೂ ಆಫ್ M1 ವುಡ್ ಬಿ ಎಷ್ಟಾಗುತ್ತೆ? ಕ್ಯಾಲ್ಕುಲೇಟ್ ಮಾಡಬೇಕು. ವಿಡಿಯೋಸನ್ನು ಪಾಸ್ ಮಾಡಿ ನೀವೇ ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಹೌದಾ? ಓಕೆ, ನೋಡಿ ಈಗ. ಸೊ ದ ವ್ಯಾಲ್ಯೂ ಆಫ್ M1 ಈಸ್ ಈಕ್ವಲ್ಸ್ ಟು ಇದನ್ನೆಲ್ಲ ಸಾಲ್ವ್ ಮಾಡಿದ್ರೆ ಎಷ್ಟು ಬರುತ್ತೆ? ಇಟ್ ವುಡ್ ಬಿ 120 ಗ್ರಾಮ್ ಪರ್ ಮೋಲ್ ಬರುತ್ತೆ. ಸೊ ನನಗೆ ಏನು ಗೊತ್ತಾಯ್ತು ಅಂದರೆ, ಈಗ ಮೋಲಾರ್ ಮಾಸ್ ಸಿಕ್ತು. ಹಾಗೆ ನನಗೆ ಏನು ಗೊತ್ತು? ನಾನು ಏನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ? ಈಗ ಎಂಪಿರಿಕಲ್ ಫಾರ್ಮುಲಾ ಮಾಸನ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಿ. ಹೌದಾ? ಸೊ ಈಗ ಒಂದು N ವ್ಯಾಲ್ಯೂ ಅಂತ ಬರುತ್ತೆ. N ವ್ಯಾಲ್ಯೂನ ಕಂಡುಹಿಡಿಬೇಕು ನಾವೀಗ. N ಫ್ಯಾಕ್ಟರ್ ಅಂತ ಇರ್ತದೆ. N ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ವ್ಯಾಲ್ಯೂ ಆಫ್ N ಈಸ್ ಈಕ್ವಲ್ಸ್ ಟು N ವ್ಯಾಲ್ಯೂನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ, ಇಟ್ ಈಸ್ ಕ್ಯಾಲ್ಕುಲೇಟೆಡ್ ಆಸ್ ಮೋಲಾರ್ ಮಾಸ್ ಡಿವೈಡೆಡ್ ಬೈ ಎಂಪಿರಿಕಲ್ ಮಾಸ್. ಹೌದಾ? ಸೊ ಮೋಲಾರ್ ಮಾಸ್ ಎಷ್ಟು ಬಂದಿದೆ ರೀ ನಮ್ಮ ಕಂಪೌಂಡ್ದು? ಎಷ್ಟಿದೆ? ಇದು 120 ಇದೆ. ಡಿವೈಡ್ ಬೈ ಎಂಪಿರಿಕಲ್ ಮಾಸ್ ಎಷ್ಟಿದೆ? 30 ಇದೆ. ಹೌದಾ? ಸೊ ಎರಡನ್ನು ಕ್ಯಾನ್ಸಲ್ ಮಾಡಿ ಎಷ್ಟಾಗುತ್ತೆ? 4 ಬರ್ತಾ? N ಈಸ್ ಈಕ್ವಲ್ಸ್ ಟು 4. ನೋಡಿ, ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ಒಂದು ಫಾರ್ಮುಲಾ ಇದೆ ನಮಗೆ. ಹೌದಾ? ಎಂಪಿರಿಕಲ್ ಫಾರ್ಮುಲಾ ಇಂಟು N. ಸೊ ಎಂಪಿರಿಕಲ್ ಫಾರ್ಮುಲಾಗೆ N ದಿಂದ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ? ನಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರುತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ ಈಸ್ ಈಕ್ವಲ್ಸ್ ಟು ವಾಟ್ ಈಸ್ ಎಂಪಿರಿಕಲ್ ಫಾರ್ಮುಲಾ? CH2O ಇಂಟು N ಅಂದರೆ ಎಷ್ಟು ಬಂದಿದೆ? 4 ಅಂತ ಬಂದಿದೆ. ಮಲ್ಟಿಪ್ಲೈ ಮಾಡಿರಿ. ಈಗ ಏನು ಬಂತಿದ್ದು? C4H8O4 ಇಸ್ ಅವರ್ ಆನ್ಸರ್. C4H8O4. ಸೊ ಎಷ್ಟು ಯಾವುದಿದೆ ನೋಡಿ ಆಪ್ಷನ್ನು? C4H8O4. ದಿಸ್ ಇಸ್ ಅವರ್ ಆನ್ಸರ್. ಆಪ್ಷನ್ ನಂಬರ್ C ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಡಿಯರ್ ಸ್ಟೂಡೆಂಟ್ಸ್, ನಾನು ಇದನ್ನು ಡಿಟೇಲಾಗಿ ಯಾಕೆ ಹೇಳಿದೆ ಅಂತಂದರೆ, ಇದು ಸೆಕೆಂಡ್ PUCಗೆ ಬಂದಿರೋ ಕಾನ್ಸೆಪ್ಟು ಪಿನ್ ಟು ಪಿನ್ ನಿಮ್ಗೆ ಗೊತ್ತಾಗಿರಬೇಕು. ಹೌದಾ? ಅದಕ್ಕೆ ಡಿಟೇಲಾಗಿ ಹೇಳಿದ್ದನ್ನು. ಅರ್ಥ ಆಯ್ತಾ ಎಲ್ರಿಗೂ? ನೆಕ್ಸ್ಟ್ ಹೋಗೋಣ. ಓಕೆ, ಎಸ್, ನೆಕ್ಸ್ಟ್ ನೋಡಿ. In which one of the following does the given amount of chlorine exert least pressure in a vessel of capacity 1 dm³ at 273 Kelvin? ನೋಡಿ, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾವುದರಲ್ಲಿ ಕ್ಲೋರಿನು ಕಡಿಮೆ ಪ್ರೆಷರ್ನ ಎಕ್ಸರ್ಟ್ ಮಾಡುತ್ತೆ? ದೇ ಹ್ಯಾವ್ ಗಿವನ್ ಟೆಂಪರೇಚರ್, ದೇ ಹ್ಯಾವ್ ಗಿವನ್ ವಾಲ್ಯೂಮ್. ಸೊ ಏನು ಕಂಡುಹಿಡಬೇಕು? ನಮ್ಗೇನು ಗೊತ್ತು? ಡು ಯು ರಿಮೆಂಬರ್ ಐಡಿಯಲ್ ಗ್ಯಾಸ್ ಇಕ್ವೇಷನ್? PV is equals to nRT. ಹೌದಾ? ಸೊ ಇಲ್ಲಿ ಏನೇನಿದೆ ನೋಡಿ, ನಾವು ಏನು ಕ್ಯಾಲ್ಕುಲೇಟ್ ಮಾಡಬೇಕಾ? ಪ್ರೆಷರ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ವಾಟ್ ದೇ ಹ್ಯಾವ್ ಗಿವನ್? ವಾಲ್ಯೂಮ್ ಕೊಟ್ಟಿದ್ದಾರೆ 1 dm³. ಎಲ್ಲಕ್ಕೂ ವಾಲ್ಯೂಮ್ ಸೇಮ್ ಇರುತ್ತಾ? ಸೊ ವಾಲ್ಯೂಮ್ ಇಸ್ ಕಾನ್ಸ್ಟೆಂಟ್. ಹೌದಾ? ನೆಕ್ಸ್ಟು ಆರ್ ಅಂತೂ ಕಾನ್ಸ್ಟೆಂಟ್ ಇದೆ, ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್. ಹೌದಾ? ಟೆಂಪರೇಚರ್ ಇಸ್ ಆಲ್ಸೋ ಕಾನ್ಸ್ಟೆಂಟ್ 273 ಇಲ್ಲಿ. ಸೊ ಹಂಗಾದ್ರೆ ಏನಾಗುತ್ತೆ? ದೇರ್ ಫೋರ್ ಇವೆಲ್ಲ ಕಾನ್ಸ್ಟೆಂಟ್ ಇದೆಯಾ? ಇವು 3 ಟರ್ಮ್ ಕಾನ್ಸ್ಟೆಂಟು. ದೆನ್
ದ ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮೋಲ್ಸ್. ಏನಂದ್ರೆ ಏನಿದು ನಂಬರ್ ಆಫ್ ಮೋಲ್ಸ್. ಪ್ರೆಷರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಮೋಲ್ಸ್. ಯಾರ್ದು ನಂಬರ್ ಆಫ್ ಮೋಲ್ಸ್ ಜಾಸ್ತಿ ಇರುತ್ತಲ್ಲ ಅವ್ರಿಗೆ ಏನಾಗುತ್ತೆ, ಪ್ರೆಷರು ಜಾಸ್ತಿ ಇರುತ್ತೆ. ಯಾರ್ದು ನಂಬರ್ ಆಫ್ ಮೋಲ್ಸ್ ಕಡಿಮೆ ಇರುತ್ತಲ್ಲ ಅವ್ರ ಪ್ರೆಷರ್ ಏನಿರುತ್ತೆ, ಕಡಿಮೆ ಇರುತ್ತೆ. ಹೌದಾ? ಕ್ಯಾಲ್ಕುಲೇಟ್ ಮಾಡೋಣ ಈಗ 1 by 1. ಆಪ್ಷನ್ ಎ ತಗೊಳ್ಳೋಣ. ಹೌದಾ? 0.071 ಗ್ರಾಮ್ ಇದು ಮಾಸ್ ಕೊಟ್ಟಿದ್ದಾರೆ. ನಾವು ಇದನ್ನ ನಂಬರ್ ಆಫ್ ಮೋಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ನಂಬರ್ ಆಫ್ ಮೋಲ್ಸ್ ಈಕ್ವಲ್ ಟು ವಾಟ್? ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್. ಕ್ಲೋರಿನ್ದು ಮೋಲಾರ್ ಮಾಸ್ ಎಷ್ಟಾಗುತ್ತೆ? 71 ಗ್ರಾಮ್ ಪರ್ ಮೋಲ್. 71 ಗ್ರಾಮ್ ಪರ್ ಮೋಲ್, ನೆನಪಿರಲಿ ಇದು. ಹೌದಾ? ಓಕೆ, 71 ಗ್ರಾಮ್ ಪರ್ ಮೋಲ್. ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. ನಂಬರ್ ಆಫ್ ಮೋಲ್ಸ್ ಎಷ್ಟು ಉಳ್ಕೊಳ್ತಾರೆ ಇದು? -1 -2 -3. ಹೌದಾ? 71 ಕ್ಯಾನ್ಸಲ್ ಆಗುತ್ತೆ. ಎಷ್ಟಾಗುತ್ತೆ ಇದು? 10 to the power -3 ಆಗುತ್ತಾ? 10 to the power -3 ಮೋಲ್ಸ್. ಹೌದಾ? ನೆಕ್ಸ್ಟ್ ಆಪ್ಷನ್ ಬಿ ಚೆಕ್ ಮಾಡೋಣ. ಆಪ್ಷನ್ ಬಿ ಏನಿದೆ? 0.0355 ಗ್ರಾಮ್. 0.0355 ಗ್ರಾಮ್ಸ್ ಡಿವೈಡ್ ಬೈ 71. ಇದೆಷ್ಟಾಗುತ್ತೆ? ಇದು ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಿ 0.03 ಇದನ್ನು ನಾವು ಈ ಥರ ಬರಿಬೋದಾ? 10 to the power -1 -2 -3. 35.5 ಇಂಟು 10 to the power -3 ಅಂತ ಬರಿಬೋದಾ? ಡಿವೈಡೆಡ್ ಬೈ 71 ಆಗುತ್ತಾ? 35 1 35 2 ಆಗುತ್ತಾ ಇದು? ಹೌದಾ? ಸೊ 1/2 ಅಂದರೆ ಎಷ್ಟು? 0.5. 0.5 ಇಂಟು 10 to the power -3. 0.5 ಇಂಟು 10 to the power -3. ಸೊ ಇಲ್ಲೇನಾಗುತ್ತೆ? ಪಾಯಿಂಟ್ ಈ ಕಡೆ ಬಂದರೆ 5 ಇಂಟು 10 to the power -4. ಹೌದಾ? ಆಪ್ಷನ್ ಸಿ ಏನಿದೆ? 0.02 ಮೋಲ್ ಡೈರೆಕ್ಟಾಗಿ ಕೊಟ್ಬಿಟ್ಟಿದ್ದಾರೆ ಅವರು. 0.02 ಮೋಲ್ ಅಂತ, ತೊಂದರೆನೇ ಇಲ್ಲ. ಹೌದಾ? ಆಪ್ಷನ್ ಡಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ್ರಿ ನಾವು. ಡಿ ಈಸ್ ಈಕ್ವಲ್ಸ್ ಟು ಎಷ್ಟಿದೆ ಇದು? 6.023 ಇಂಟು 10 to the power 21 ಮಾಲಿಕ್ಯೂಲ್. ನೋಡಿ, 6.023 ಇಂಟು 10 to the power 21 ಮಾಲಿಕ್ಯೂಲ್ ಅವ್ರು ಕೊಟ್ಟಿರೋದು. ಒಂದು ಮೋಲಲ್ಲಿ ಎಷ್ಟಿರುತ್ತೆ? 6.023 ಇಂಟು 10 to the power 23 ಮಾಲಿಕ್ಯೂಲ್ ಇರುತ್ತೆ. ಕ್ಯಾನ್ಸಲ್ ಮಾಡಿದ್ರೆ ಏನಾಗುತ್ತೆ ಇದು? ಎಷ್ಟಾಗುತ್ತೆ? ದಿಸ್ ವುಡ್ ಬಿ, ಆಪ್ಷನ್ ಡಿ ವುಡ್ ಬಿ ಎಷ್ಟು ಬರುತ್ತೆ ಇದು? 10 to the power 21 ಇದೆ, 23 ಇದೆ, 10 to the power -2 ಉಳ್ಕೊಳುತ್ತಾ? 23 ಮೇಲ್ಗಡೆ ಬಂದರೆ -23 ಆಯಿತು. ಸೊ -23 ಪ್ಲಸ್ 21 ಕಳೆದ್ರೆ -2 ಉಳಿಯುತ್ತೆ. 0.01 ಮೋಲ್. ಓಕೆ, ಸೊ ಈಗ ಲೀಸ್ಟ್ ಯಾವುದು ಅದು ನಮ್ಮ ಆನ್ಸರ್ ಆಗುತ್ತೆ ನೋಡಿ. ಲೀಸ್ಟ್ ಯಾವುದು ಅದು ನಮ್ಮ ಆನ್ಸರ್. ಹೌದಾ? 0.03 ಹೆಂಗೆ ಹೇಳ್ಬೋದು ನಾವು? 0.001 ಅಂತ ಹೇಳ್ಬೋದಾ? 10 to the power -1 -2 -3. 0.001 ಮೋಲ್. ಇದು 0.00005 ಮೋಲ್. -1 -2 -3 -4. 1 ಮಿನಿಟ್, 1 0 ಎಕ್ಸ್ಟ್ರಾ ಬಂದ್ಬಿಡುತ್ತೆ ಇಲ್ಲಿ. -1 -2 -3 -4. 0.0005. ಹೌದಾ? ನೆಕ್ಸ್ಟ್ ಯಾವುದಿದೆ? 0.02 ಮೋಲ್. ಇದರ ಲೀಸ್ಟ್ ವ್ಯಾಲ್ಯೂ ಯಾವ್ದು ರೀ? ನೋಡ್ರಿ, 0.001 ಇದೆಯಾ? 0.00005 ಇದೆಯಾ? 0.02 ಇದೆಯಾ? 0.01 ಇದೆ. ಸೊ ಸ್ಮಾಲೆಸ್ಟ್ ವ್ಯಾಲ್ಯೂ ಯಾವುದು? 0.0005. ಸೊ ಇಟ್ ವಿಲ್ ಎಕ್ಸರ್ಟ್ ಲೀಸ್ಟ್ ಪ್ರೆಷರ್. ಹೌದಾ? ಸೊ ಎನ್ ವ್ಯಾಲ್ಯೂ ಎಲ್ಲಕ್ಕಿಂತ ಕಡಿಮೆ ಇರೋದಿದೆ. ಸೊ ಇದು ಪ್ರೆಷರ್ ಕಡಿಮೆ ಎಕ್ಸರ್ಟ್ ಮಾಡುತ್ತೆ. ಅರ್ಥ ಆಯ್ತಾ ಇದು? ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. ನೋಡಿ, ಎಲ್ಲಿದೆ ಇದು? ಆಪ್ಷನ್ ಬಿ ತಾನೇ ಇದು? ಎಸ್, ಆಪ್ಷನ್ ಬಿ ಇಸ್ ದ ಆನ್ಸರ್. ಆಪ್ಷನ್ ಬಿ ಇಸ್ ದಿ ಆನ್ಸರ್. ಕ್ಲಿಯರ್ ಆಯ್ತಾ ಇದು? ವಿಲ್ ಗೋ ಫಾರ್ ನೆಕ್ಸ್ಟ್. ಮಸ್ತ್ ಕ್ವಶನ್ ಇದೆ ಡಿಯರ್ ಸ್ಟೂಡೆಂಟ್ಸ್, ಮಸ್ತ್ ಸಾಲ್ವ್ ಮಾಡೋಣ. ಹೌದಾ? ಒಂಚೂರು ಪೇಷನ್ಸ್ದಿಂದ ವಿಡಿಯೋನ ಪೂರ್ತಿ ನೋಡಬೇಕು. 1 ಗ್ರಾಮ್ ಆಫ್ ಸಿಲ್ವರ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಬಿಟ್ವೀನ್ 10 cubic centimeter of molten zinc, 10 cubic centimeter of molten zinc and 100 cubic centimeter of molten lead at 800 degrees Celsius. The percentage of silver in the zinc layer is approximately. ನೋಡಿ, ನಾವು ಏನು ಮಾಡಿದ್ದೀವಿ ಅಂತಂದರೆ, ಸಿ ವಿ ಹ್ಯಾವ್ ಟೇಕನ್ ಲೈಕ್ ದಿಸ್. ಈ ಥರ ತೊಗೊಂಡಿದ್ದೀವಿ, ಒಂದು ಸೊಲ್ಯೂಷನ್ ತೊಗೊಂಡಿದ್ದೀವಿ. ಹೌದಾ? ಆ ಸೊಲ್ಯೂಷನ್ ಏನಿದೆ ಅಂತಂದರೆ, ದಿಸ್ ಸೊಲ್ಯೂಷನ್ ಕಂಟೈನ್ಸ್ 2 ಲೇಯರ್ಸ್, 2 ಸಪ್ರೇಟ್ ಲೇಯರ್ಸ್ ಇದೆ ಇದರಲ್ಲಿ. ಹೌದಾ? ಯಾವ ಲೇಯರ್ ಅಂತಂದರೆ, ಒಂದು ಲೇಯರ್ ಏನು? ಮೋಲ್ಟನ್ ಜಿಂಕ್ ಇದೆ, ಮೋಲ್ಟನ್ ಜಿಂಕ್ ಅನ್ಕೋತೀನಿ ನಾನು ಇದನ್ನು. ಆಮೇಲೆ ಸೆಕೆಂಡ್ ಲೇಯರ್ ಏನಿದು? ಮೋಲ್ಟನ್ ಲೆಡ್. ಹೌದಾ? ಇದರಲ್ಲೇ ಏನು ಮಾಡ್ತೀನಿ ಅಂತಂದರೆ, ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ ಸಿಲ್ವರ್. ಏನು ಮಾಡ್ತೀನಿ ನಾನು? ಸಿಲ್ವರ್ನ ಡಿಸಾಲ್ವ್ ಮಾಡ್ತೀನಿ. ಹೌದಾ?
ಸೊ 1 ಗ್ರಾಮ್ ಸಿಲ್ವರ್ನ ಏನು ಮಾಡ್ತೀನಿ ನಾನೀಗ ಡಿಸಾಲ್ವ್ ಮಾಡ್ತೀನಿ. ಐ ಆಮ್ ಗೋಯಿಂಗ್ ಟು ಡಿಸಾಲ್ವ್ 1 ಗ್ರಾಮ್ ಆಫ್ ಸಿಲ್ವರ್ ಇನ್ ದೀಸ್ ಟು. ಇವೆರಡು ಲಿಕ್ವಿಡ್ ಇದೆ. ಈ ಸಿಲ್ವರು ಜಿಂಕಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗುತ್ತಾ ಅಥವಾ ಎಷ್ಟು ಡಿಸಾಲ್ವ್ ಆಗುತ್ತಾ, ಲೆಡ್ಡಲ್ಲಿ ಎಷ್ಟು ಡಿಸಾಲ್ವ್ ಆಗುತ್ತಾ, ಅಥವಾ ದ ಅಮೌಂಟ್ ಆಫ್ ಸಿಲ್ವರ್ ಡಿಸ್ಟ್ರಿಬ್ಯೂಟೆಡ್ ಇನ್ ಜಿಂಕ್ ಆಸ್ ವೆಲ್ ಆಸ್ ಇನ್ ಲೆಡ್, ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೌದಾ? 10 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಮೋಲ್ಟನ್ ಜಿಂಕ್. ಜಿಂಕ್ ಎಷ್ಟಿದೆ ಇದು? 10 ಕ್ಯೂಬಿಕ್ ಸೆಂಟಿಮೀಟರ್ ಇದೆ. ಹೌದಾ? ಆ್ಯಂಡ್ ಲೆಡ್ ಎಷ್ಟಿದೆ ಇದು? 100 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಲೆಡ್. 100 ಕ್ಯೂಬಿಕ್ ಸೆಂಟಿಮೀಟರ್ ಆಫ್ ಲೆಡ್. ದ ಟೆಂಪ್ರೇಚರ್ ಈಸ್ 800 ಡಿಗ್ರಿ ಸೆಲ್ಸಿಯಸ್ ಇದೆ. ಹೌದಾ? ಡಿಯರ್ ಸ್ಟೂಡೆಂಟ್ಸ್, ಇದರದೊಂದು ನಮ್ಗೆ ಸ್ಟ್ಯಾಂಡರ್ಡ್ ಗೊತ್ತು. ಇದು ಲೆಡ್, ಇದು ಸಿಲ್ವರ್ದು ಇದು ಸ್ಟ್ಯಾಂಡರ್ಡ್ ಗೊತ್ತು. ಏನಂತಂದರೆ ಪಾರ್ಟಿಷನ್ ಕೋಎಫಿಷಿಯಂಟ್. Partition coefficient is equals to the concentration of silver in zinc divided by concentration of silver in lead is equals to 300. ಎಷ್ಟಿದೆ ಇದು? 300 ಅಂತ ಇದೆ. ಹೌದಾ? ಇದು ಅಂಡರ್ಸ್ಟುಡ್, ಇದು ನೆನಪಿರಲಿ. ಮತ್ತೆ ಹೌದಾ? ಕಾನ್ಸ್ಟೆಂಟ್ ಇದು ವಿಲ್ ಬಿ 300. ಹೌದಾ? ಸೊ ಈಗ ಏನು ಮಾಡ್ಬೇಕಂದ್ರೆ ನಾವೀಗ ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೊಂಡು, ನಮ್ಗೆ ಗೊತ್ತಿಲ್ಲ ಇದು ಈ ಸಿಲ್ವರು ಜಿಂಕಲ್ಲಿ ಎಷ್ಟು ಡಿಸ್ಟ್ರಿಬ್ಯೂಟ್ ಆಗಿದೆ, ಲೆಡ್ಡಲ್ಲಿ ಎಷ್ಟಾಗಿದೆ ಅಂತ ಗೊತ್ತಿಲ್ಲ. ಅದಕ್ಕೆ ಏನು ಮಾಡೋಣ ನಾವೀಗ, ನಾವೊಂದು ಅಜುಮ್ಷನ್ ಮಾಡ್ಕೊಂಡು ಮಾಸ್ ಆಫ್ ಸಿಲ್ವರ್ ಇನ್ ಜಿಂಕ್ ಈಸ್ ಈಕ್ವಲ್ಸ್ ಟು ಏನು ಅನ್ಕೊಂಡ್ಬಿಡೋಣ. ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಮಾಸ್ ಆಫ್ ಸಿಲ್ವರ್ ಇನ್ ಜಿಂಕ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾ? ಮಾಸ್ ಆಫ್ ಸಿಲ್ವರ್ ಇನ್ ಜಿಂಕ್ ಲೇಯರ್ ಎಷ್ಟಿದೆ ಅಂತೇಳಿ ಮಾಡ್ಕೋಬೇಕು, ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ? ಸೊ ಅದಕ್ಕೆ ಏನು ಮಾಡ್ಕೋತೀನಿ ಅಂತಂದ್ರೆ ನಾನೀಗ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಮಾಸ್ ಆಫ್ ಸಿಲ್ವರ್ ಇನ್ ಜಿಂಕ್. ಮಾಸ್ ಆಫ್ ಸಿಲ್ವರ್ ಇನ್ ಜಿಂಕ್ ಈಸ್ ಈಕ್ವಲ್ಸ್ ಟು ಏನಂತ ಅನ್ಕೋತೀನಿ ನಾನು? ಎಕ್ಸ್ ಅಂತ ಅನ್ಕೋತೀನಿ ನಾನು. ಹೌದಾ? ಆಮೇಲೆ ಮಾಸ್ ಆಫ್ ಸಿಲ್ವರ್ ಇನ್ ಲೆಡ್, ನೋಡಿ ಜಿಂಕಲ್ಲಿ ಎಕ್ಸ್ ಅಮೌಂಟ್ ಡಿಸಾಲ್ವ್ ಆಗಿದೆ. ಟೋಟಲ್ ಇರೋದೆಷ್ಟು? 1 ಗ್ರಾಮ್. ಇಲ್ಲಿ ಎಕ್ಸ್ ಗ್ರಾಮ್ ಡಿಸಾಲ್ವ್ ಆಗಿದೆ ಅದರಲ್ಲಿ. ಹೌದಾ? ಎಷ್ಟು ಉಳಿತು? 1 ಮೈನಸ್ ಎಕ್ಸ್. ಸಿಲ್ವರಲ್ಲಿ ಡಿಸಾಲ್ವ್ ಆಗಿ, ಜಿಂಕಲ್ಲಿ ಡಿಸಾಲ್ವ್ ಆಗಿರೋದು ಎಕ್ಸ್, ರಿಮೈನಿಂಗ್ ಅಲ್ಲಿ ಎಲ್ಲಿರುತ್ತೆ? ಲೆಡ್ಡಲ್ಲಿ ಇರುತ್ತೆ. 1 ಮೈನಸ್ ಎಕ್ಸ್. ಹೌದಾ? ಈಗ ನಮ್ಗೆ ಅಕಾರ್ಡಿಂಗ್ ಟು ಅವರ್ ಫಾರ್ಮುಲಾ ಏನು ಮಾಡೋಣ? ಪಾರ್ಟಿಷನ್ ಕೋಎಫಿಷಿಯಂಟ್ ಅಂದರೆ ಎಷ್ಟಿದೆ ಇದು? 300 ಅಂತ ಇದೆ. ಹೌದಾ? ಕಾನ್ಸಂಟ್ರೇಷನ್ ಆಫ್ ಸಿಲ್ವರ್ ಇನ್ ಜಿಂಕ್ ಎಷ್ಟಿದೆ ಇದು? ಎಕ್ಸ್ ಡಿವೈಡೆಡ್ ಬೈ ಎಷ್ಟು ವಾಲ್ಯೂಮಲ್ಲಿದೆ? ಕಾನ್ಸಂಟ್ರೇಷನ್ ಅಂದರೆ ಏನು? ಕಾನ್ಸಂಟ್ರೇಷನ್ ಹೇಳಬೇಕಾ? ಎಷ್ಟು ವಾಲ್ಯೂಮಲ್ಲಿ ಇದೆ ಇದು? 10 cm3 ಡಿವೈಡೆಡ್ ಬೈ ಕಾನ್ಸಂಟ್ರೇಷನ್ ಆಫ್ ಸಿಲ್ವರ್ ಇನ್ 100 cm3. ಹೌದಾ? ಈಗ ಏನು ಮಾಡೋಣ ಅಂತಾರೆ? ಸಾರಿ, ದಿಸ್ ಇಸ್ 1 ಮೈನಸ್ ಎಕ್ಸ್ ಅಲ್ಲ, 1 ಮೈನಸ್ ಎಕ್ಸ್. ಹೌದಾ? ಈಗ ಇದನ್ನು ಸಾಲ್ವ್ ಮಾಡ್ಬೇಕು ನೀವೀಗ. ಅಪಾನ್ ಸಾಲ್ವಿಂಗ್ you will have the value of x is equals to ಎಷ್ಟು ಬರುತ್ತೆ ಇದರದ್ದು? you will get 30 divided by 31 ಬರುತ್ತೆ. ವ್ಯಾಲ್ಯೂ ಆಫ್ ಎಕ್ಸ್ ಬರುತ್ತೆ 30 divided by 31 ಬರುತ್ತೆ. ದಿಸ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್. ಹೌದಾ? ಈಗ ಏನು ಮಾಡೋಣ? 1 ಮೈನಸ್ ಎಕ್ಸ್ ಈಕ್ವಲ್ ಟು 1 ಮೈನಸ್ 30 divided by 31 ಈಸ್ ಈಕ್ವಲ್ಸ್ ಟು 1 ಮೈನಸ್ 30 divided by 31 ಈಸ್ ಈಕ್ವಲ್ಸ್ ಟು 31 ಮೈನಸ್ 30 divided by 31 is equals to 1 divided by 31 ಆಗುತ್ತಾ? 1 divided by 31. ಹೌದಾ? ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟಾಗುತ್ತೆ ಇದು? ದ ಪರ್ಸೆಂಟೇಜ್ ಆಫ್, ಇದು ಏನು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ದ ಪರ್ಸೆಂಟೇಜ್ ಆಫ್ ಸಿಲ್ವರ್ ಇನ್ ಲೆಡ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ? 1 divided by 31 into 100 ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಇದನ್ನ? 1 divided by 31 into 100. ಸೊ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಸ್ 3%. ಎಷ್ಟು ಬರುತ್ತೆ? 3% ಬರುತ್ತೆ. 3%. ಹೌದಾ? ಸೊ ನೋಡಿ, ಇಲ್ಲಿ ಟೋಟಲ್ ಇರೋದು ಎಷ್ಟು ನಮಗೆ? 100%. ಅದರಲ್ಲಿ 3% ಎಲ್ಲಿ ಹೋಯ್ತು? ಲೆಡ್ಡಲ್ಲೂ ಹೋಯ್ತು. ಉಳಿದಿರೋದೆಲ್ಲಿದೆ? ಜಿಂಕಲ್ಲಿದೆ. ಉಳಿದಿರೋದೆಷ್ಟು? 100ಅಲ್ಲಿ 3 ತೆಗೆದ್ರೆ 97%. therefore 97% of silver is in zinc. ಕಾಣಿಸುತ್ತಾ ಇದು ನಿಮಗೆ? ಓಕೆ, ಐ ಥಿಂಕ್ ಈ ಪೋರ್ಷನ್ ಕಾಣಿಸೋದಿಲ್ಲ ಅನ್ಕೋತೀನಿ ನಾನು. ಈ ಪೋರ್ಷನ್ ಇಲ್ಲಿ ಕ್ಯಾಲ್ಕುಲೇಷನ್ ನಿಮ್ಗೆ ಅರ್ಥ ಆಗಿದ್ರೆ ಸಾಕು, ನೋ ಪ್ರಾಬ್ಲಮ್. ಗೊತ್ತಾಯ್ತಾ ಇದು?
ಅರ್ಥ ಆಯ್ತಾ? ಸೊ ದ ಆನ್ಸರ್ ಈಸ್ ಎಷ್ಟಾಗುತ್ತೆ ಇದರದ್ದು ಆನ್ಸರು? ಆನ್ಸರ್ ಈಸ್ 97%. ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆನಾ? ನೋಡಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. ಓಕೆ, ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಕ್ವಶನ್ ನೋಡಿ. 50 cm³ of 0.2 NaCl is titrated against 0.1 NaOH. ನೋಡಿ ಇದು ಟೈಟ್ರೇಷನ್ ರಿಯಾಕ್ಷನ್. ಎಲ್ಲಿ ಟೈಟ್ರೇಷನ್ ಅಂತ ಬರುತ್ತಲ್ಲ ನೆನ್ಪಿಟ್ಕೊಂಬಿಡಿ. ಫಾರ್ ಟೈಟ್ರೇಷನ್ ಒಂದು ಪ್ರಿನ್ಸಿಪಲ್ ಇದೆ ನಮಗೆ, ಹೌದಾ? ಸೊ ಪ್ರಿನ್ಸಿಪಲ್ ಆಫ್ ಇಕ್ವಿವ್ಯಾಲೆನ್ಸ್ ಅಂತ ಕರಿತೀವಿ ನಾವು. ಏನದು? ಪ್ರಿನ್ಸಿಪಲ್ ಆಫ್ ಇಕ್ವಿವ್ಯಾಲೆನ್ಸ್. ಪ್ರಿನ್ಸಿಪಲ್ ಆಫ್ ಇಕ್ವಿವ್ಯಾಲೆನ್ಸ್, ಹೌದಾ? ಸೊ ಇಲ್ಲಿ ನೋಡಿ, ನಾವು ಒಂದು ಟೈಟ್ರೇಷನ್ ಮಾಡ್ತೀವಿ ಅಂತಂದ್ರೆ ನಾವು ಬ್ಯೂರೇಟ್ದಿಂದ ಸೋಡಿಯಂ ಹೈಡ್ರಾಕ್ಸೈಡ್ನ ಬಿಡ್ತಾ ಇರ್ತೀವ, ಆಮೇಲೆ ಕೊನಿಕಲ್ ಫ್ಲಾಸ್ಕಲ್ಲಿ ಆಕ್ಸಾಲಿಕ್ ಆಸಿಡ್ ತೊಗೊಂಡಿರ್ತೀವ ಅಥವಾ ರಿವರ್ಸಲ್ ತೊಗೊಂಡಿರ್ತಾರ, ಹೌದಾ? ಸೊ ದ ಟೈಟ್ರೇಷನ್ ವಿಲ್ ಎಂಡ್. The end point of the titration is reached only when it is reached, see, when the number of equivalent of acid becomes equal to base. ಎರಡು ನಂಬರ್ ಆಫ್ ಈಕ್ವಿಲೆಂಟ್ ಯಾವಾಗ ಸೇಮ್ ಆಗುತ್ತಲ್ಲ ಅವಾಗ ಏನಾಗುತ್ತೆ, ನಮ್ಮ ಟೈಟ್ರೇಷನ್ ಎಂಡ್ ಆಗುತ್ತೆ, ಹೌದಾ? ಓಕೆ, ನೋಡಿ ಈಗ 50 cm³ of 0.2 NaCl is titrated against 0.1 NaOH solution, ಹೌದಾ? ಸೊ ಇಷ್ಟು ನಾವು ಟೈಟ್ರೇಷನ್ ಮಾಡಿ ಮಾಡ್ತೀವಿ. ದ ಟೈಟ್ರೇಷನ್ ವಾಸ್ ಡಿಸ್ಕಂಟಿನ್ಯೂಡ್, ಸ್ಟಾಪ್ ಮಾಡಿಬಿಡ್ತೀವಿ. ಆಫ್ಟರ್ ಆ್ಯಡಿಂಗ್ 50 cm³ ಆಫ್ NaOH, ನೋಡಿ 50 cm³ NaOH ಆ್ಯಡ್ ಮಾಡಿದ್ಮೇಲೆ ಏನು ಮಾಡಿಬಿಡ್ತೀವಿ ನಾವು, ಇದನ್ನು ಡಿಸ್ಕಂಟಿನ್ಯೂ ಮಾಡಿಬಿಟ್ವಿ. ದ ರಿಮೈನಿಂಗ್ ಟೈಟ್ರೇಷನ್ ಈಸ್ ಕಂಪ್ಲೀಟೆಡ್ ಬೈ ಆ್ಯಡಿಂಗ್ 0.5 NaKOH. ನೋಡಿ ಒಂದು ಟೈಟ್ರೇಷನ್ ಮಾಡ್ತಾ ಇದ್ವಿ ನಾವೀಗ, ಹೌದಾ? ಇದರಲ್ಲಿ ಎಷ್ಟಿತ್ತು? 50 cm³ HCl ಇತ್ತು, ಅದು ಎಷ್ಟು? 0.2 N ಇರೋದು. ಇದರಲ್ಲಿ ಫಸ್ಟ್ ಏನು ಮಾಡಿದ್ವಿ ನಾವೀಗ? 0.1 NaOHನ ಆ್ಯಡ್ ಮಾಡಿದ್ವಿ. ಎಷ್ಟು ಆ್ಯಡ್ ಮಾಡಿದ್ದೀವಿ? 50 cm³ ಆ್ಯಡ್ ಮಾಡಿದ್ದೀವಿ. ಆಮೇಲೆ ಟೈಟ್ರೇಷನ್ ಸ್ಟಾಪ್ ಮಾಡಿದ್ದೀವಿ. ಆಮೇಲೆ ಎರಡನೇ ಸೊಲ್ಯೂಷನ್ ಆ್ಯಡ್ ಮಾಡಿದ್ವಿ, ಯಾವುದು? 0.5 NaOHನ ಆ್ಯಡ್ ಮಾಡಿದ್ವಿ. ಸಾರಿ, ಯಾವುದು? KOHನ ಆ್ಯಡ್ ಮಾಡಿದ್ದೀವಿ. 0.5 KOHನ ಆ್ಯಡ್ ಮಾಡಿದ್ದೀವಿ, ಹೌದಾ? ಸೊ ಇದು ಆ್ಯಡ್ ಮಾಡಿದ ತಕ್ಷಣ ಏನಾಗುತ್ತೆ ಅಂತಂದರೆ ರಿಯಾಕ್ಷನ್ ಕಂಪ್ಲೀಟ್ ಆಗುತ್ತೆ. ಆ ರಿಯಾಕ್ಷನ್ ಕಂಪ್ಲೀಟ್ ಆಗಬೇಕಾದ್ರೆ ಎಷ್ಟು KOHನ ಆ್ಯಡ್ ಮಾಡಿದ್ರಿ? ದ ವಾಲ್ಯೂಮ್ ಆಫ್ KOH ಇಸ್ ಆ್ಯಡೆಡ್. ನಾವೇನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು? ಎಷ್ಟು KOH ಸೊಲ್ಯೂಷನ್ನ ಆ್ಯಡ್ ಮಾಡಿದ್ದೀವಿ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಹೌದಾ? ಸೊ ಈಗ ಏನು ಮಾಡೋಣ, ಇದನ್ನು ಡಿಟೇಲಾಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಫಸ್ಟ್ ನೋಡೋಣ, ಫಾರ್ ಎಚ್ ಸಿ ಎಲ್ ಸ್ಟ್ರೆಂತ್ ಎಷ್ಟಿದೆ? 0.2 ನಾರ್ಮಲ್ ಇದೆ. 0.2 ನಾರ್ಮಲ್ ಎಷ್ಟು ml ಇದೆ ಇದು? 50 cm³ ಬರ್ಕೊಂಡ್ರಾ? ಓಕೆ, ನೆಕ್ಸ್ಟ್ ಇದು NaOHನ ಬರ್ಕೋಣ. NaOH ಎಷ್ಟಿದೆಯಪ್ಪ? NaOH ಇದು ಎಷ್ಟಿದೆ? ಸ್ಟ್ರೆಂತು 1 N, 0.1 N. ಇದು ಎಷ್ಟಿದೆ? ಇದನ್ನು 50 cm³ ಇದೆ. ಓಕೆ, ನೆಕ್ಸ್ಟ್ ಯಾವುದಿದೆ? KOH. ನೆಕ್ಸ್ಟ್ ಯಾವ್ದು ಆ್ಯಡ್ ಮಾಡೀವಿ? KOH. ಇದು ಸ್ಟ್ರೆಂತ್ ಎಷ್ಟು? 0.05 N. ಸಾರಿ, 0.5 N. ಇದೆಷ್ಟಿದೆ? 0.5 N ಇದೆ. 0.5 N, ಹೌದಾ? ಇದೆಷ್ಟನ್ನೇ ಆ್ಯಡ್ ಮಾಡಿದ್ದೀವಿ ಗೊತ್ತಿಲ್ಲ. ಇದ್ರ ವಾಲ್ಯೂಮ್ನ ಏನು ಮಾಡ್ಕೋಬೇಕು ನಾವೀಗ? ಕ್ಯಾಲ್ಕುಲೇಟ್ ಮಾಡಬೇಕು. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿಸ್ KOH, ಹೌದಾ? ಫಸ್ಟ್ ಏನು ಮಾಡೋಣ ಅಂತಂದರೆ, ನಾನು NaOH ಆ್ಯಡ್ ಮಾಡಿದಾಗ ಎಷ್ಟು HCl ರಿಯಾಕ್ಟ್ ಆಯಿತು ಗೊತ್ತಾಗಬೇಕಲ್ಲ. ಅದಕ್ಕೆ ಏನು ಮಾಡ್ತೀನಿ ನಾನು? ಸೊ ಟೈಟ್ರೇಷನ್ ಆಫ್ HCl ವರ್ಸಸ್ NaOH, ಇದು ನಾನು 50 cm³ NaOHಗೆ ಎಷ್ಟು HCl ರಿಯಾಕ್ಟ್ ಆಗಿ ಹೊರಟೋಯ್ತು, ಎಷ್ಟು ರಿಯಾಕ್ಟ್ ಆಯಿತು, ನ್ಯೂಟ್ರಲೈಸ್ ಆಯಿತು ಅನ್ನೋದನ್ನು ಚೆಕ್ ಮಾಡಬೇಕು. ಸೊ ದಟ್ ಈಸ್ ಈಕ್ವಲ್ಸ್ ಟು ದ ಅಮೌಂಟ್ ಆಫ್ HCl ರಿಯಾಕ್ಟೆಡ್ ವಿತ್ NaOH ಈಸ್ ಈಕ್ವಲ್ಸ್ ಟು ದ ನಂಬರ್ ಆಫ್ ಇಕ್ವಿವೆಲೆಂಟ್ ಆಫ್ NaOH ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಇಕ್ವಿವೆಲೆಂಟ್ ಆಫ್ HCl, ಹೌದಾ? ಎರಡನ್ನ ಏನು ಮಾಡ್ಬೇಕು ನಾವೀಗ? ನಂಬರ್ ಆಫ್ ಇಕ್ವಿವೆಲೆಂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಾ? ಸೊ ಎಷ್ಟು ವಾಲ್ಯೂಮ್ HCl ರಿಯಾಕ್ಟ್ ಆಗುತ್ತೆ ಅಂತ ನೋಡ್ಕೋಬೇಕು. ಅದನ್ನ ಮಾಡ್ಕೋಬೇಕಾದ್ರೆ ಏನು ಮಾಡ್ಬೇಕು ನಾವೀಗ? ವಿ ಹ್ಯಾವ್ ಅ ಫಾರ್ಮುಲಾ N1V1 ಈಸ್ ಈಕ್ವಲ್ಸ್ ಟು N2V2. ಬೆಸ್ಟ್ ಫಾರ್ಮುಲಾ, ಜನರಲ್ ಫಾರ್ಮುಲಾ, ಹೌದಾ? ಸೊ ಇಲ್ಲಿ ನಾನು N1V1 HCl ತೊಗೋತೀನಿ, N2V2 NaOH ತೊಗೋತೀನಿ, ಹೌದಾ? ನೋಡಿ HCl ಎಷ್ಟಿದೆ? N1 ಅಂತಂದರೆ ಫಾರ್ HCl N1 ಈಸ್ 0.2 ಇಂಟು ಎಷ್ಟು ವಾಲ್ಯೂಮ್ ಇದೆ? 50 cm³ ಇದೆ, ಈಸ್ ಈಕ್ವಲ್ಸ್ ಟು, ನಾನು ಇದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ಸಾರಿ, ನಾನೀಗ ಎಷ್ಟು HCl ರಿಯಾಕ್ಟ್ ಆಗಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಐ ಹ್ಯಾವ್ ಟು ಟೇಕ್ ದಿಸ್ ಆ್ಯಸ್ V1. N2 ಅಂದರೆ ಎಷ್ಟಿದೆ? N2 0.1 ಇಂಟು V2 ಅಂದರೆ ಎಷ್ಟಿದೆ? 50 cm³ ಆ್ಯಡ್ ಮಾಡಿದ್ದೀವಿ. 50 cm³ ಆ್ಯಡ್ ಮಾಡಿದ್ದೀವಿ, ಹೌದಾ? ಸೊ V1 ವ್ಯಾಲ್ಯೂ ಎಷ್ಟು ಬರುತ್ತೆ? V1 ವುಡ್ ಬಿ 0.1 ಇಂಟು 50 ಡಿವೈಡೆಡ್ ಬೈ 0.2 ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ ನೋಡ್ರಿ ಇದನ್ನು? ಇಫ್ ಯು ಕ್ಯಾಲ್ಕುಲೇಟ್ ದಿಸ್ ಯು ವಿಲ್ ಗೆಟ್
25 ಸಿ ಎಮ್ ಕ್ಯೂಬ್. ಎಷ್ಟು ಬರುತ್ತೆ ಇದು? 25 ಸಿ ಎಮ್ ಕ್ಯೂಬ್. ಸೊ ಅರ್ಥ ಆಯ್ತು ಇದು ಏನಂತೇಳಿ. ನಾನು ಎಚ್ ಸಿ ಎಲ್ಗೆ ಎನ್ ಎ ಎಚ್ ಆ್ಯಡ್ ಮಾಡಿದಾಗ 50 ml ಎಚ್ ಸಿ ಎಲ್ಗೆ 50 ml ಎಚ್ ಸಿ ಎಲ್ ಎನ್ ಎ ಎಚ್ ಆ್ಯಡ್ ಮಾಡಿದಾಗ 25 ml ದಷ್ಟು ಎಚ್ ಸಿ ಎಲ್ ಏನಾಯ್ತು ಈಗ ರಿಯಾಕ್ಟಾಗಿ ಹೊರಟಾಯಿತು. ಹಂಗಾರೆ ಎಷ್ಟು ಉಳಿತು? ದ ರಿಮೈನಿಂಗ್ ಅಮೌಂಟ್ ಆಫ್ ಎಚ್ ಸಿ ಎಲ್ ಈಸ್ ಈಕ್ವಲ್ಸ್ ಟು 25 ಸಿ ಎಮ್ ಕ್ಯೂಬ್. ಎಷ್ಟು ಉಳಿತು ಈಗ? 25 ಸಿ ಎಮ್ ಕ್ಯೂಬ್ ಉಳಿತು. ಹೌದಾ? ಈಗ ಏನು ಮಾಡೋಣ? ನಾವು ವಿಲ್ ಟೈಟ್ರೇಟ್ ಎಚ್ ಸಿ ಎಲ್ ವರ್ಸಸ್ ಕೆ ಒ ಎಚ್. ಒನ್ ಸೆಕೆಂಡ್ ಅದೇ ಫಾರ್ಮುಲಾ ಅಪ್ಲೈ ಮಾಡೋಣ. ಹೌದಾ? N1V1 ಈಸ್ ಈಕ್ವಲ್ಸ್ ಟು N2V2. ಹೌದಾ? ನಮ್ಗೆ ಗೊತ್ತೀಗ N1 ಅಂದರೆ ಎಷ್ಟಿದೆ? ಎಚ್ ಸಿ ಎಲ್ ಸೇಮ್ ಎಷ್ಟಿದೆ? 0.2 N ಇಂಟು ವಾಲ್ಯೂಮ್ ಎಷ್ಟು ಬಂದಿದೆ ಈಗ? 25 ಸಿ ಎಮ್ ಕ್ಯೂಬ್ ಈಸ್ ಈಕ್ವಲ್ಸ್ ಟು N2 ಅಂದರೆ ಎಷ್ಟು ರೀ? ಕೆ ಒ ಎಚ್ ಇದು 0.5 N ಇದೆ. 0.5 N. ಹೌದಾ? ಇಂಟು V2 ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ. ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ V2. ಹೌದಾ? ಸೊ V2 ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ? V2 ಈಸ್ ಈಕ್ವಲ್ಸ್ ಟು 0.2 ಇಂಟು 25 ಡಿವೈಡೆಡ್ ಬೈ 0.5. ಹೌದಾ? ಇದನ್ನ ಯಾವ ಥರ ಬರ್ಕೋಬೋದು ನಾವು ಇದನ್ನು? V2 ಈಸ್ ಈಕ್ವಲ್ಸ್ ಟು 2 ಇಂಟು 25 ಡಿವೈಡೆಡ್ ಬೈ 5 ಅಂತ ಬರ್ಕೋಬೋದಾ? 5 1 ಜಾ 5 5 ಜಾ. ಸೊ 5 ಇಂಟು 2 ಏನಾಗುತ್ತೆ ಇದು? 10 ಕ್ಯೂಬಿಕ್ ಸೆಂಟಿಮೀಟರ್. ಎಷ್ಟು ಬಂತಿದೆ ವ್ಯಾಲ್ಯೂ? 10 ಕ್ಯೂಬಿಕ್ ಸೆಂಟಿಮೀಟರ್. ಅರ್ಥ ಆಯ್ತಾ? ಕ್ಲಿಯರ್ ಆಯ್ತಾ ಇದು? ಸೊ ವಾಲ್ಯೂಮ್ ಆಫ್ ಕೆ ಒ ಎಚ್ ಈಸ್ 10 ಕ್ಯೂಬಿಕ್ ಸೆಂಟಿಮೀಟರ್. ಹೌದಾ? ಸೊ ಆಪ್ಷನ್ ಬಿ ಈಸ್ ದ ಆನ್ಸರ್. ಆಪ್ಷನ್ ಬಿ ಈಸ್ ದ ಆನ್ಸರ್. ಅರ್ಥ ಆಯ್ತಾ ಎಲ್ರಿಗೂ? ಓಕೆ ನೋಡಿ ನೆಕ್ಸ್ಟ್ ಕ್ವಶನ್. 20 ml ಆಫ್ ಮೀಥೇನ್ ಈಸ್ ಕಂಪ್ಲೀಟ್ಲಿ ಬರ್ನ್ಡ್ ಯೂಸಿಂಗ್ 50 ml ಆಫ್ ಆಕ್ಸಿಜನ್. ನೋಡಿ 20 ml ಮೀಥೇನ್ ಅನ್ನು ನಾವು ಕಂಪ್ಲೀಟಾಗಿ ಬರ್ನ್ ಮಾಡಿದ್ದೀವಿ ಬೈ ಯೂಸಿಂಗ್ 50 ml ಆಫ್ ಆಕ್ಸಿಜನ್ ಗ್ಯಾಸ್. ದ ವಾಲ್ಯೂಮ್ ಆಫ್ ಗ್ಯಾಸ್ ಲೆಫ್ಟ್ ಆಫ್ಟರ್ ಕೂಲಿಂಗ್ ಟು ರೂಮ್ ಟೆಂಪರೇಚರ್. ನೋಡಿ ಪ್ರತಿಯೊಂದು ಪಾಯಿಂಟ್ ಇಂಪಾರ್ಟೆಂಟ್ ಇದರಲ್ಲಿ. ಈಗ ಮಾಡ್ತಾ ಹೋಗೋಣ ರಿಯಾಕ್ಷನ್ ಏನಿದೆ ಅಂತಂದರೆ. ರಿಯಾಕ್ಷನ್ ಏನು? CH4 ಮೀಥೇನ. ಇದು ಯಾರ ಜೊತೆ ರಿಯಾಕ್ಟ್ ಮಾಡ್ತೀವಿ? O2 ಜೊತೆ ರಿಯಾಕ್ಟ್ ಮಾಡ್ತೀವಿ. ಏನು ಬರುತ್ತೆ ನಮಗೆ? ವಿಲ್ ಗೆಟ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ H2O ಬರುತ್ತಾ? ಬ್ಯಾಲೆನ್ಸ್ ಮಾಡಬೇಕಂದ್ರೆ ಏನು ಮಾಡಬೇಕು? ಇದನ್ನು 2O2 2H2O. ಹೌದಾ? ಸೊ ದಿಸ್ ಈಸ್ ಇಫ್ ಯು ಟೇಕ್ 1 mole ಆಫ್ ಮೀಥೇನ್, it will react with 2 moles of oxygen to produce 1 mole of carbon dioxide and 2 moles of water. ಹೌದಾ? ಈಗ ನೋಡೋಣ. ಸೊ ಅವ್ರು ಏನು ಕೊಟ್ಟಿದ್ದಾರೆ? 20 ml ಆಫ್ ಮೀಥೇನ್ ಅಂತ ಕೊಟ್ಟಿದ್ದಾರೆ. 20 ml ಆಫ್ ಮೀಥೇನ್ ಈಸ್ ಕಂಪ್ಲೀಟ್ಲಿ ಬರ್ನ್ಟ್ ಬೈ ಯೂಸಿಂಗ್ 50 ml. ಹೌದಾ? ಸೊ ಇದನ್ನು ನಾವು ml ತೊಗೊಳ್ಳೋಣ. ಮೋಲ್ ಬದಲು ಏನು ಅನ್ಕೋಣ? 1 ವಾಲ್ಯೂಮ್ ಆಫ್ ಮೀಥೇನ್ ರಿಯಾಕ್ಟ್ ವಿತ್ 2 ವಾಲ್ಯೂಮ್ಸ್ ಆಫ್ ಆಕ್ಸಿಜನ್ ಟು ಪ್ರೊಡ್ಯೂಸ್ 1 ವಾಲ್ಯೂಮ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ 2 ವಾಲ್ಯೂಮ್ಸ್ ಆಫ್ ವಾಟರ್. ಹೌದಾ? ಸೊ ಈಗ ಏನು ಮಾಡೋಣ? ಈಗೇನು ತೊಗೊಂಡಿದ್ದೀವಿ ನಾವು? ಇಲ್ಲಿ ಮಿಥೇನ್ ಎಷ್ಟು ತೊಗೊಂಡಿರ್ತೀವಿ ಅದು ಡಬಲ್ ಏನು ತೊಗೋಬೇಕು? ಆಕ್ಸಿಜನ್ ತೊಗೋಬೇಕು. ಎಷ್ಟು ತೊಗೊಂಡಿದ್ದೀವಿ ಮಿಥೇನನ್ನು? 20 ml. ಇದನ್ನೆಷ್ಟು ತೊಗೋಬೇಕಾಗುತ್ತೆ ರೀ ನಾವೀಗ? 40 ml ತೊಗೋಬೇಕು. ಎಷ್ಟು ತೊಗೋಬೇಕು? 40 ml ತೊಗೋಬೇಕು. ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಬರುತ್ತೆ? ಸೇಮ್ ಇದು ಎಷ್ಟು ತೊಗೊಂಡಿರ್ತೀವಿ ಅಷ್ಟೇ ಬಂದಿರುತ್ತೆ. ಇದು 20 ml ಬಂದಿರುತ್ತೆ. ಹೌದಾ? ಆಮೇಲೆ ವಾಟರ್ ಎಷ್ಟು ಬಂದಿರುತ್ತೆ? ಇದು ವಾಟರ್ ಎಷ್ಟು ಬರುತ್ತೆ? ಇದು ಡಬಲ್ ಬರಬೇಕಾ? ಇದು 40 ml ಬಂದಿರುತ್ತೆ. ಹೌದಾ? ಸೊ ಏನು ಕೇಳ್ತಾ ಇದ್ದಾರೆ ಅವರು? ದ ವಾಲ್ಯೂಮ್ ಆಫ್ ಗ್ಯಾಸ್ ಅಂತ ಕೇಳ್ತಾ ಇದ್ದಾರಾ? ಸೊ ಮಿಥೇನ್ ಈಸ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಈಸ್ ಗ್ಯಾಸ್, ಇದು ಯಾವುದು? O2 ಈಸ್ ಗ್ಯಾಸ್, ಕಾರ್ಬನ್ ಡೈಆಕ್ಸೈಡ್ ಈಸ್ ಗ್ಯಾಸ್, ವಾಟರ್ ಈಸ್ ಆಲ್ಸೋ ಗ್ಯಾಸ್. ರಿಯಾಕ್ಷನ್ ಮಾಡಿದಾಗ ಇದು ಎಟ್ ದಿ ಪಾಯಿಂಟ್ ಆಫ್ ರಿಯಾಕ್ಷನ್ ಈಸ್ ಆಲ್ಸೋ ಅ ಗ್ಯಾಸ್. ಹೌದಾ? ಸಿ ಆಫ್ಟರ್ ಕೂಲಿಂಗ್ ಟು ರೂಮ್ ಟೆಂಪರೇಚರ್, ಸೊ ರೂಮ್ ಟೆಂಪರೇಚರಲ್ಲಿ ವಾಟರ್ ಯಾವ ಥರ ಎಕ್ಸಿಸ್ಟ್ ಆಗುತ್ತೆ ರೀ? ಇದು ನಾವು ರೂಮ್ ಟೆಂಪರೇಚರ್ ಕೂಲ್ ಮಾಡಿದ್ರೆ ಏನಾಗುತ್ತೆ? ವಾಟರ್ ಬಿಕಮ್ಸ್ ಲಿಕ್ವಿಡ್. ವಾಟರ್ ಏನಾಗ್ಬಿಡುತ್ತೆ? ನಮಗೆ ಲಿಕ್ವಿಡ್ ಆಗಿಬಿಡುತ್ತೆ. ಸೊ ವಿ ಕೆನಾಟ್ ಕನ್ಸಿಡರ್ ವಾಟರ್ ಇನ್ ಗ್ಯಾಸಿಯಸ್ ಫೇಸ್. ಯಾಕಂದರೆ ರೂಮ್ ಟೆಂಪರೇಚರ್ ಕೂಲ್ ಮಾಡಿದ್ದಾರೆ ಅವರು. ದೇ ಹ್ಯಾವ್ ಮೆನ್ಷನ್ಡ್ ಇಟ್. ಹೌದಾ? ಅರ್ಥ ಆಯ್ತಾ ಇದು? ಸೊ ಈಗ ಏನು ಉಳಿತ್ರಿ ಇಲ್ಲಿ ನಮ್ಮ ರಿಯಾಕ್ಷನ್ದಲ್ಲಿ ಏನೇ ಉಳಿತು ಈಗ? ವಾಟ್ ಈಸ್ ಲೆಫ್ಟ್ ಹಿಯರ್? ನಮ್ಗೆ ಕೊಟ್ಟಿರೋದು ವಾಲ್ಯೂಮ್ ಎಷ್ಟು? ಗ್ಯಾಸು 50 ml ಆಕ್ಸಿಜನ್ ಕೊಟ್ಟಿದ್ರು. ಹೌದಾ? ವಾಲ್ಯೂಮ್ ಆಫ್ ಆಕ್ಸಿಜನ್ ಲೆಫ್ಟ್ ಆಫ್ಟರ್ ದಿ ರಿಯಾಕ್ಷನ್ ಮುಗಿದ್ಮೇಲೆ ಆಕ್ಸಿಜನ್ ಎಷ್ಟು ಉಳ್ಕೋದ್ರಿ ಇಲ್ಲಿ?
ತೊಗೊಂಡಿದ್ದೆಷ್ಟು 50 ml, ಯೂಸ್ ಆಗಿದೆಷ್ಟು 40 ml. ನೋಡಿ 40 ml ಯೂಸ್ ಮಾಡಿದೀವ. 40 ml ಆಕ್ಸಿಜನ್ನು, 20 ml ಮಿಥೇನು ಕಂಪ್ಲೀಟಾಗಿ ರಿಯಾಕ್ಟಾಗಿ ಹೋಗ್ಬಿಟ್ಟು ಈಗ ನಮ್ಗೆ ಏನು ಉಳ್ಕೊಂಡ್ಬಿಡ್ತು ಈಗ 20 ml ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಉಳ್ಕೊಂಡಿದೆ ಗ್ಯಾಸು. ಹೌದಾ, ಇದು ಆಕ್ಸಿಜನ್ ಎಷ್ಟು ಉಳ್ಕೊಂಡಿರುತ್ತೆ 50 - 40 ಅಂತಂದರೆ 10 ml. ಹೌದಾ, ಸೊ ದ ವಾಲ್ಯೂಮ್ ಆಫ್ ಗ್ಯಾಸ್ at the room temperature is equals to ಎಷ್ಟಾಗುತ್ತೆ ಇದು 10 ml ಆಕ್ಸಿಜನ್ ಇರುತ್ತಾ ಪ್ಲಸ್ 20 ml ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಎಷ್ಟಾಗುತ್ತೆ ಟೋಟಲ್ ಇದು 30 ml ಆಗುತ್ತೆ. 30 ml ಇಸ್ ಅವರ್ ಆನ್ಸರ್. ಎಷ್ಟಾಗುತ್ತೆ ಇದು 30 ml. ಸೊ 30 ml ಎಲ್ಲಿದೆ ನೋಡಿ, ಆಪ್ಷನ್ ಡಿ ಇಸ್ ದ ಆನ್ಸರ್. ಆಪ್ಷನ್ ಡಿ ಇಸ್ ದಿ ಆನ್ಸರ್. ಅರ್ಥ ಆಯ್ತಾ ಇದು? ಓಕೆ, ನೆಕ್ಸ್ಟ್ ನೋಡಿ 100 ml of 0.1 m acetic acid. 100 ml of 0.1 m acetic acid is completely neutralized by using a standard solution. Standard andre eno, the solution whose concentration is already known. Standard solution of NaOH. The volume of ethane obtained at STP after the complete electrolysis of the resulting solution ನಾವು ಕಂಪ್ಲೀಟ್ ಎಲೆಕ್ಟ್ರೋಲೈಸ್ ಮಾಡಿದ್ರೆ ಎಷ್ಟು ಈಥೇನ್ ಗ್ಯಾಸ್ ಬರುತ್ತೆ. ಹೌದಾ, ಸೊ ಇದು ಮಸ್ತ್ ಇದೆ ಕಾನ್ಸೆಪ್ಟ್. ಇದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ, ಸೊ ಏನು ಡಿಸ್ಕಸ್ ಮಾಡಬೇಕಪ್ಪ ಅಂದರೆ ಇದರಲ್ಲಿ ವಾಟ್ ದೇ ಹ್ಯಾವ್ ಗಿವನ್ 100 ml ಇಂಟು 0.1 m ಅಸ್ಟಿಕ್ ಆಸಿಡ್ ಅಂತ ಕೊಟ್ಟಿದ್ದಾರಾ. ಹೌದಾ, ಇದರಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ, ನಂಬರ್ ಆಫ್ ಮೋಲ್ಸ್ ಆಫ್ ಅಸ್ಟಿಕ್ ಆಸಿಡ್ ಎಷ್ಟಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಆಫ್ ಅಸೆಟಿಕ್ ಆಸಿಡ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಫಾರ್ಮುಲಾ ಏನು, ಮಾಸ್ ಡಿವೈಡೆಡ್ ಬೈ ಮೋಲಾರ್ ಮಾಸ್ ಮಾಡಬೇಕಾ. ಬಟ್ ಅವ್ರೇನು ಕೊಟ್ಟಿದ್ದಾರೆ, ವಾಲ್ಯೂಮ್ ಕೊಟ್ಟಿದ್ದಾರೆ, ಆಮೇಲೆ ಮೊಲಾರಿಟಿ ಕೊಟ್ಟಿದ್ದಾರಾ. ದೇ ಹ್ಯಾವ್ ಗಿವನ್ ವಾಲ್ಯೂಮ್ ಆ್ಯಂಡ್ ಮೊಲಾರಿಟಿ. ಸೊ ಮೊಲಾರಿಟಿ ಫಾರ್ಮುಲಾ ಏನು ಇಲ್ಲಿ ಬರೀತಿ ನೋಡಿ, ಮೊಲಾರಿಟಿ ಈಸ್ ಈಕ್ವಲ್ಸ್ ಟು ವಾಟ್, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್. ಹೌದಾ, ಇಂಟು 1000 ಮಾಡ್ತೀವಿ ನಾವು ಯಾವಾಗ ml ಇದ್ದರೆ, ಇಫ್ ಇಟ್ ಈಸ್ ಇನ್ ml ಇಂಟು 1000 ಮಾಡ್ತೀವಿ. ಲೀಟ್ರಲ್ಲಿದ್ದರೆ 1000 ಮಲ್ಟಿಪ್ಲೈ ಮಾಡೋದಿಲ್ಲ. ನಮಗೇನು ಗೊತ್ತೀಗ, ದೇ ಹ್ಯಾವ್ ಗಿವನ್ ವಾಲ್ಯೂಮ್ ಕೊಟ್ಟಿದ್ದಾರೆ. ಹೌದಾ, ಆಮೇಲೆ ಇದು ಮೊಲಾರಿಟಿಯನ್ನು ಕೊಟ್ಟಿದ್ದಾರೆ. ಮೊಲಾರಿಟಿ ಇಂಟು ವಾಲ್ಯೂಮ್ ಮಾಡಿದ್ರೆ ಏನು ಸಿಗುತ್ತೆ ನನಗೆ, ನಂಬರ್ ಆಫ್ ಮೋಲ್ಸ್ ಸಿಗುತ್ತಾ, ಅಲ್ಲಿ ಗೆಟ್ ನಂಬರ್ ಆಫ್ ಮೋಲ್ಸ್. ಹೌದಾ, ಅರ್ಥ ಆಯ್ತಾ ಇದು? ಸೊ ನಾನು ಏನು ಮಾಡ್ತೀನಿ ಇಲ್ಲಿ, ನಂಬರ್ ಆಫ್ ಮೋಲ್ಸ್ ಆಫ್ ಅಸ್ಟಿಕ್ ಆಸಿಡ್ ಇಸ್ ಈಕ್ವಲ್ಸ್ ಟು ಮೊಲಾರಿಟಿ ಎಷ್ಟು 0.1 m ಇಂಟು ವಾಲ್ಯೂಮ್ ಎಷ್ಟಿದೆ ಇದ್ರದ್ದು 100 ml. ಎರಡೂ ಏನು ಮಾಡ್ತೀನಿ ನಾನೀಗ ಮಲ್ಟಿಪ್ಲೈ ಮಾಡ್ತೀನಿ. ಹೌದಾ, ಆಮೇಲೆ ಇದು 1000 ಏನು ಮಾಡಬೇಕು, ಡಿವೈಡ್ ಮಾಡಬೇಕು. ಎಷ್ಟು ಬರುತ್ತೆ ಈಗ ಆನ್ಸರ್ ಇದರದ್ದು, ಯು ವಿಲ್ ಹ್ಯಾವ್ 0.01 ಮೋಲ್. ಎಷ್ಟು ಬಂತು ಆನ್ಸರ್ ನಿಮ್ಮದು 0.01 ಮೋಲ್. ಹೌದಾ, ಈಗ ರಿಯಾಕ್ಷನ್ ಮಾಡೋಣ. ಅಸೆಟಿಕ್ ಆಸಿಡ್ CH3COOH react with NaOH. What it will produce? It will produce CH3COONA plus H2. ನೋಡಿ, NaOH is a base, it is a base, acetic acid is acid. Acid plus base reaction ಅದು neutralization reaction. ಹೌದಾ, if you take 1 mole of acetic acid, you will have 1 mole of sodium acetate. ಇದಕ್ಕೆ ನಾವು ಸೋಡಿಯಂ ಅಸ್ಟೇಟ್ ಅಂತ ಕರಿತೀವಿ. ಹೌದಾ, ಸೊ 1 mole ಅಸ್ಟಿಕ್ ಆಸಿಡ್ ತೊಗೊಂಡ್ರೆ 1 mole ಏನು ಬರುತ್ತೆ ನಿಮಗೆ, ಸೋಡಿಯಂ ಅಸ್ಟೇಟ್ ಬರುತ್ತೆ. ನಿಮ್ಮ ಅಸ್ಟಿಕ್ ಆಸಿಡ್ ಎಷ್ಟು ಮೋಲ್ ಬಂದಿದೆ ಈಗ, 0.01 ಮೋಲ್ ಇದೆಯಾ. ಫಾರ್ 0.01 mole of acetic acid, ಸೊ ಹೌ ಮಚ್ ಸೋಡಿಯಂ ಅಸ್ಟೇಟ್ ವಿಲ್ ಬಿ ಫಾರ್ಮ್ಡ್, ಎಷ್ಟು ಫಾರ್ಮ್ ಆಗುತ್ತೆ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 0.01 ಮೋಲ್. ಅರೆ ಯಾರ್, ಕ್ಯಾಲ್ಕುಲೇಟ್ ಮಾಡೋದು ಏನಿದೆ ಇದರಲ್ಲಿ, ಡೈರೆಕ್ಟಾಗಿ ಹೇಳ್ಬೋದ್ರ ನಾವು, ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಹೇಳ್ಬೋದು. ಇದೆಷ್ಟು ಇರುತ್ತೆ ಅಷ್ಟು ಬರುತ್ತೆ, ಹೌದಿಲ್ಲ. ಇದು 1 ಮೋಲ್ ಇದೆ, ಇದು 1 ಮೋಲು, ಇದು 0.01 ಇದ್ದರೆ 0.01 ಮೋಲ್. 0.01 ಮೋಲ್ ಸೋಡಿಯಂ ಅಸ್ಟೇಟ್ ವಿಲ್ ಬಿ ಫಾರ್ಮ್ಡ್. ಈಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಸೋಡಿಯಂ ಅಸ್ಟೇಟ್ದಿಂದ ಈಥೇನ್ ಫಾರ್ಮೇಷನ್ ಮಾಡಬೇಕು. ಹೌ ಡು ಯು ಫಾರ್ಮ್ ಈಥೇನ್? CH3COONA. When 2 moles of sodium salt of acetic acid undergo electrolysis, when the aqueous solution of sodium salt of acetic acid undergo electrolysis, it will produce ethane. ಹೌದಾ, ಪ್ಲಸ್ ಏನು ಫಾರ್ಮ್ ಆಗುತ್ತೆ ಇಲ್ಲಿದು, ಕಾರ್ಬನ್ ಡೈಆಕ್ಸೈಡ್ ಫಾರ್ಮ್ ಆಗುತ್ತೆ, ಪ್ಲಸ್ NaOH ಫಾರ್ಮ್ ಆಗುತ್ತೆ. ಹೌದಾ, ಪ್ಲಸ್ ಏನಾಗುತ್ತೆ ಇಲ್ಲಿದು, ಹೈಡ್ರೋಜನ್ ಗ್ಯಾಸು ರಿಲೀಸ್ ಆಗುತ್ತೆ. ಹೌದಾ, see, if you take 2 moles of sodium acetate, you will get 1 mole of ethane.
ನೀವು 2 ಮೋಲ್ ಸೋಡಿಯಂ ಅಸ್ಟೇಟ್ ತೊಗೊಂಡ್ರೆ 1 ಮೋಲ್ ಇಥೇನ್ ಬರುತ್ತೆ. ನಿಮ್ಮ ಹತ್ರ ಸೋಡಿಯಂ ಅಸ್ಟೇಟ್ ಎಷ್ಟು ಬಂದಿದೆ ಈಗ 0.01 ಮೋಲ್. 0.01 ಮೋಲ್ ಸೋಡಿಯಂ ಅಸ್ಟೇಟ್ ತೊಗೊಂಡ್ರೆ ಹೌ ಮಚ್ ಆಫ್ ಈಥೇನ್ ಈಸ್ ಪ್ರೊಡ್ಯೂಸ್ಡ್. ಹೌದಾ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ ಈಗ ಇದನ್ನು ಗೊತ್ತಾಗ್ಬಿಡುತ್ತೆ ನಿಮಗೆ. 0.01 ಡಿವೈಡೆಡ್ ಬೈ 0.01 ಡಿವೈಡೆಡ್ ಬೈ 2 ಎಷ್ಟು ಬಂತು ಇದು 0.01 ಡಿವೈಡೆಡ್ ಬೈ 2 ಬರುತ್ತೆ. ಹೌದಾ, ಸೊ ಅವಾಗ ಎಷ್ಟಾಗುತ್ತೆ ಇದು ಡೈರೆಕ್ಟಾಗಿ ಮಾಡಿಬಿಡೋಣ ಇದನ್ನು ನೋಡಿ, ಸುಮ್ಮನೆ ಮತ್ತೊಂದು ಸ್ಟೆಪ್ ಎಕ್ಸ್ಟ್ರಾ ಮಾಡೋದು ಬೇಡ. ಇಲ್ಲಿ ನೋಡಿ 1 ಮೋಲ್ ಅಂತಂದರೆ ಸಿ ಇಫ್ ಯು ಟೇಕ್ 1 ಮೋಲ್ ಆಫ್ ಮಿಥೇನ್, 1 ಮೋಲ್ ಆಫ್ ಮಿಥೇನ್ ಅಂದರೆ ಇದ್ರದ್ದು ಮಾಸ್, ಇದ್ರದ್ದು ವಾಲ್ಯೂಮ್ ಎಷ್ಟಿರುತ್ತೆ ಅಟ್ ಎಸ್ ಟಿ ಪಿ ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್. ಸ್ಟ್ಯಾಂಡರ್ಡ್ ಟೆಂಪ್ರೇಚರ್ ಆ್ಯಂಡ್ ಪ್ರೆಷರ್ 273 ಕೆಲ್ವಿನ್ ಟೆಂಪ್ರೇಚರು. ಹೌದಾ, ಸೊ 1 ಬಾರ್ ಪ್ರೆಷರ್ ಎಸ್ ಟಿ ಪಿ ಕಂಡೀಷನ್ ಇದು. ಹೌದಾ, ಇಲ್ಲಿ ಎಷ್ಟಾಗುತ್ತೆ ಇದು ದ ವಾಲ್ಯೂಮ್ ವುಡ್ ಬಿ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿಬಿಡೋಣ ಇದನ್ನು. ಹೌದಾ, ಸೊ ಇದ್ರ ವಾಲ್ಯೂಮ್ ಎಷ್ಟಾಗುತ್ತೆ ಅಂತಂದರೆ 1 ಮೋಲ್ ಆಫ್ ಎನಿ ಗ್ಯಾಸ್ ಅಟ್ ಎಸ್ ಟಿ ಪಿ ಅಕ್ಯುಫೈಸ್ 22,400 ml ಆಫ್ ವಾಲ್ಯೂಮ್. ಹೌದಾ, ಇಲ್ಲೆಲ್ಲ ಎಮ್ ಎಲ್ ಕೊಟ್ಟಿದ್ದಾರಲ್ಲ, ಸೊ ಇದನ್ನ ಇಷ್ಟು ತೊಗೊಂಡು ನಾವೀಗ. ಹೌದಾ, 1 ಮೋಲ್ಗೆ 22,400 ಬರುತ್ತೆ. ಇಫ್ ಯು ಟೇಕ್ 1 ಮೋಲ್ ಆಫ್ ದಿಸ್ ಯು ವಿಲ್ ಹ್ಯಾವ್ ವಾಲ್ಯೂಮ್ ಆಫ್ 22,400. ಹೌದಾ, 0.01 ಮೋಲ್ಗೆ ಎಷ್ಟು ವಾಲ್ಯೂಮ್ ಬರುತ್ತೆ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದಾ? ಕ್ಯಾಲ್ಕುಲೇಟ್ ಮಾಡ್ಬೋದು ಇದನ್ನು. ಓಕೆ, ಕ್ಯಾಲ್ಕುಲೇಟ್ ಮಾಡಿದರೆ ಇಫ್ ಯು ಟೇಕ್ ದಿಸ್ ಡೈರೆಕ್ಟ್ಲಿ 0.01 ಇಂಟು 22,400 ಡಿವೈಡೆಡ್ ಬೈ 2 ಎಷ್ಟು ಬರುತ್ತೆ ಇದು? ಯು ವಿಲ್ ಹ್ಯಾವ್ ದ ಆನ್ಸರ್ ಆ್ಯಸ್ ಎಷ್ಟು ಬರುತ್ತೆ 112 ಕ್ಯೂಬಿಕ್ ಸೆಂಟಿಮೀಟರ್ ಆರ್ ಎಮ್ ಎಲ್. ಕ್ಯೂಬಿಕ್ ಸೆಂಟಿಮೀಟರ್ ಆರ್ ಎಮ್ ಎಲ್ 112 ಯಾವುದೇ ನೋಡಿ, ಆಪ್ಷನ್ ಎ ಇಸ್ ದಿ ಆನ್ಸರ್. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ ನಿಮಗಿದು? ಆಪ್ಷನ್ ಎ ಏನಾಗುತ್ತೆ ನಮಗಿದು ಆನ್ಸರ್ ಆಗುತ್ತೆ. ಆಪ್ಷನ್ ಎ ಇಸ್ ಅವರ್ ಆನ್ಸರ್. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 18 ml ಆಫ್ ವಾಟರ್. 18 ml ಆಫ್ ವಾಟರ್ದಲ್ಲಿ ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಿರುತ್ತೆ? ಡೆನ್ಸಿಟಿ ಏನಾಗುತ್ತೆ ನೋಡ್ರಿ ಇದ್ರದ್ದು 1 ಗ್ರಾಮ್ ಪರ್ ಎಮ್ ಎಲ್. 1 ಗ್ರಾಮ್ ಪರ್ ಎಮ್ ಎಲ್. ಸೊ ವಾಟರ್ನ ಬರ್ಕೋಣ. ವಾಟರ್ ಅಂತಂದರೆ ಮೋಲಾರ್ ಮಾಸ್ ಎಷ್ಟು? 18 ಗ್ರಾಮ್ ಪರ್ ಮೋಲ್. 18 ಗ್ರಾಮ್ ಪರ್ ಮೋಲ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ 1 ಮಾಲಿಕ್ಯೂಲ್ ಆಫ್ ವಾಟರ್. 1 ಮಾಲಿಕ್ಯೂಲ್ ಆಫ್ ವಾಟರ್ ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ಎಲೆಕ್ಟ್ರಾನ್ಸ್? ಹೈಡ್ರೋಜನ್ದು ನಂಬರ್ ಆಫ್ ಎಲೆಕ್ಟ್ರಾನ್ಸ್ 1 ಇರುತ್ತಾ? 1 ಇಂಟು 2 ಪ್ಲಸ್ ಆಕ್ಸಿಜನ್ ಅಟಾಮಿಕ್ ನಂಬರ್ ಎಷ್ಟು? ಆಕ್ಸಿಜನ್ 8 ಎಲೆಕ್ಟ್ರಾನ್ಸ್ ಇರುತ್ತೆ. 8 ಪ್ಲಸ್ 2 10 ನೋಡಿ, 10 ಎಲೆಕ್ಟ್ರಾನ್ಸ್. 1 ಮಾಲಿಕ್ಯೂಲ್ ತೊಗೊಂಡ್ರೆ 10 ಎಲೆಕ್ಟ್ರಾನ್ಸ್ ಇರುತ್ತೆ. ಈ 18 ml ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಎಷ್ಟಿರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ? ಡೆನ್ಸಿಟಿ ಕೊಟ್ಟಿದ್ದಾರೆ, ನಮಗೆ ಮಾಸ್ ಬೇಕು, ಮಾಸ್ ಡಿವೈಡ್ ಬೈ ಮೋಲಾರ್ ಮಾಸ್ ಅಂತಂದರೆ ಮೋಲ್ ಸಿಗುತ್ತೆ. ಇಲ್ಲಿ ಎಮ್ ಎಲ್ ಅಲ್ಲಿ ಕೊಟ್ಟಿದ್ದಾರೆ ಇವರು. ಹೌದಾ, ಸೊ ಡೆನ್ಸಿಟಿ ಈಸ್ ಈಕ್ವಲ್ಸ್ ಟು ಮಾಸ್ ಬೈ ವಾಲ್ಯೂಮ್. ಮಾಸ್ ಬೇಕಾದ್ರೆ ಏನು ಮಾಡಬೇಕು? ಮಾಸ್ ಈಸ್ ಈಕ್ವಲ್ಸ್ ಟು ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡಬೇಕಾ? ಸೊ ಮಾಸ್ ಆಫ್ ವಾಟರ್ ಈಸ್ ಈಕ್ವಲ್ಸ್ ಟು 1 ಗ್ರಾಮ್ ಪರ್ ಎಮ್ ಎಲ್ ಇಂಟು ವಾಲ್ಯೂಮ್ ಎಷ್ಟಿದೆ? 18 ml. ಎಮ್ ಎಲ್ ಕ್ಯಾನ್ಸಲ್ ಆಯಿತು, ಸೊ ಇಟ್ ವುಡ್ ಬಿ 18 ಗ್ರಾಮ್. ನಂಬರ್ ಆಫ್ ಮೋಲ್ಸ್ ಆಫ್ ವಾಟರ್ ಈಸ್ ಈಕ್ವಲ್ಸ್ ಟು 18 ಗ್ರಾಮ್ ಡಿವೈಡೆಡ್ ಬೈ 18 ಗ್ರಾಮ್ ಪರ್ ಮೋಲ್. 18 ಕ್ಯಾನ್ಸಲ್ಡ್ ಔಟ್, ಸೊ ಇಟ್ ವಿಲ್ ಬಿ 1 ಮೋಲ್. 1 ಮೋಲ್ ಅಂದರೆ ಗೊತ್ತಲ್ಲ ನಿಮಗೆ ಎಷ್ಟಿರುತ್ತೆ ಪಾರ್ಟಿಕಲ್ಸು? 6.022 ಇಂಟು 10⁻23 ಇರುತ್ತೆ. ಇದು ನಂಬರ್ ಆಫ್ ಪಾರ್ಟಿಕಲ್ಸ್. ಸೊ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟಾಗುತ್ತೆ? ಇದು ನಂಬರ್ ಆಫ್ ಪಾರ್ಟಿಕಲ್ಲ. ಒಂದು ವಾಟರ್ದಲ್ಲಿ 10 ಎಲೆಕ್ಟ್ರಾನ್ಸ್ ಇದೆ. ಹಂಗೆ ಇಷ್ಟು ವಾಟರ್ ಮಾಲಿಕ್ಯೂಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ? ಸೊ ದ್ಯಾಟ್ ವುಡ್ ಬಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಈಕ್ವಲ್ ಟು 6.022 ಇಂಟು 10⁻23 ಇಂಟು 10. 1 ಮಾಲಿಕ್ಯೂಲಲ್ಲಿ 10 ಇರುತ್ತೆ. ಹಂಗೆ ಇಷ್ಟು ಮಾಲಿಕ್ಯೂಲಲ್ಲಿ ಎಷ್ಟಾಗುತ್ತೆ ಇದು? 6.022 ಇಂಟು 10⁻23 ಪ್ಲಸ್ 1 24 ಇಸ್ ಆನ್ಸರ್. ಯಾವುದಿದೆ ನೋಡಿ? ಯಾವುದಿದೆ? 6.02 ಇಂಟು 10⁻24 ಇಸ್ ದಿ ಆನ್ಸರ್. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ದ ವಾಲ್ಯೂಮ್ ಆಫ್ 0.1 m oxalic acid that can be completely oxidized by 20 ml of 0.025 m KMnO4 solution. ನೋಡಿ, ನನ್ನ ಹತ್ರ ಆಕ್ಸಾಲಿಕ್ ಆಸಿಡ್ ಇದೆ. ಈಗ ಆಕ್ಸಾಲಿಕ್ ಆಸಿಡ್ ಎಷ್ಟಿದೆ? ಇದು 0.1 m ಇದೆ. ಹೌದಾ, 0.1 m ಆಕ್ಸಾಲಿಕ್ ಆಸಿಡ್ COH ಟ್ವೈಸ್. ಇದರಲ್ಲಿ ನಾನು ಏನು ಆ್ಯಡ್ ಮಾಡಬೇಕಂದ್ರೆ ಐ ನೀಡ್ ಟು ಆ್ಯಡ್ KMnO4. ಏನು ಆ್ಯಡ್ ಮಾಡಬೇಕು? KMnO4. ಹೌದಾ, ಎಷ್ಟಿದೆ ಸ್ಟ್ರೆಂತು?
ಸ್ಟ್ರೆಂತ್ ಎಷ್ಟಿದೆ 0.025 ಎಮ್ ಇದೆ. ವಾಲ್ಯೂಮ್ ಎಷ್ಟಿದೆ ಇದರದ್ದು 20 ml ಇದೆ. ನಾನು ಇಷ್ಟನ್ನು ಏನು ಮಾಡಬೇಕು ಈಗ ಆ್ಯಡ್ ಮಾಡಬೇಕು. ಹೌದಾ, ಇದನ್ನು ಆ್ಯಡ್ ಮಾಡಬೇಕಂತಂದರೆ ಇದನ್ನ ಆ್ಯಡ್ ಮಾಡಿದಾಗ ಸಿ ನಾನು ಇಷ್ಟು KMnO4 ಆ್ಯಡ್ ಮಾಡಿದ್ರೆ ಇಲ್ಲೇನಿದೆ ನ್ಯೂಟ್ರಲೈಸ್ ಆಗುತ್ತಲ್ಲ, ಎಷ್ಟು ವಾಲ್ಯೂಮ್ ಆಫ್ ದಿ ಆಕ್ಸಾಲಿಕ್ ಆಸಿಡ್ ನ್ಯೂಟ್ರಲೈಸ್ ಆಗುತ್ತೆ ಇದನ್ನ ಏನು ಮಾಡ್ಬೇಕು ನಾನೀಗ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ, ಫಸ್ಟ್ ಏನು ಬರೋಣ ಇದರದ್ದು ಬ್ಯಾಲೆನ್ಸ್ಡ್ ಇಕ್ವೇಷನ್ ಬರೆಯೋಣ. ಯಾವುದು ರಿಯಾಕ್ಷನ್ ಬಿಟ್ವೀನ್ KMnO4 ಆ್ಯಂಡ್ ಆಕ್ಸಾಲಿಕ್ ಆಸಿಡ್. ಹೌದಾ, ಸೊ ಏನಾಗುತ್ತೆ ನೋಡ್ರಿ ಇದು ರಿಯಾಕ್ಷನ್ ಇದರದ್ದು KMnO4 KMnO4 ಎಷ್ಟು 2 moles ಆಫ್ KMnO4 ರಿಯಾಕ್ಟ್ ವಿತ್ 3 moles ಆಫ್ ಸಲ್ಫೂರಿಕ್ ಆಸಿಡ್ 5 molecules of H2C2O4 oxalic acid. It will produce K2SO4 plus 2MnSO4 plus 8H2O plus ಮತ್ತೇನು ಬರುತ್ತೆ ನಮಗೆ ಇದು H2O ಜೊತೆಗೆ ವಿಲ್ ಹ್ಯಾವ್ 10 carbon dioxide. This is our reaction. This is our chemical reaction. ಇದು ನಮ್ಮದು ಕೆಮಿಕಲ್ ರಿಯಾಕ್ಷನ್. ಹೌದಾ, ಸೊ ಈ ಕೆಮಿಕಲ್ ರಿಯಾಕ್ಷನ್ ಸ್ವಲ್ಪ ಕ್ಲೀನಾಗಿ ನೋಡಿ ಏನು ಗೊತ್ತಾಗುತ್ತೆ ಅಂದರೆ ನಿಮಗೆ ಸಿ ವೆನ್ 2 moles ಆಫ್ KMnO4 ರಿಯಾಕ್ಟ್ ಇಟ್ ವಿಲ್ ನ್ಯೂಟ್ರಲೈಸ್ 5 moles ಆಫ್ ಆಕ್ಸಾಲಿಕ್ ಆಸಿಡ್. ನೋಡಿ 5 moles ಆಕ್ಸಾಲಿಕ್ ಆಸಿಡ್ ನ್ಯೂಟ್ರಲೈಸ್ ಮಾಡಬೇಕಾದ್ರೆ ಏನು ಬೇಕು 2 moles KMnO4 ನ್ಯೂಟ್ರಲೈಸ್ ಆಗಬೇಕು. ಹೌದಾ, ಓಕೆನಾ, ಅರ್ಥ ಆಯ್ತಾ ಇದು? ಓಕೆ, ಸಿ ಈಗ ಏನಿದೆ ಅಂತಂದರೆ ಸಿ ವಾಟ್ ವಿ ಹ್ಯಾವ್ ಮೊಲಾರಿಟಿನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಮೊಲಾರಿಟಿ ಆಫ್ KMnO4 ಈಸ್ ಈಕ್ವಲ್ಸ್ ಟು, ಸೊ ಮೊಲಾರಿಟಿ ಎಷ್ಟಾಗುತ್ತೆ ಇದರದ್ದು ಮೊಲಾರಿಟಿ ಫಾರ್ಮುಲಾ ಏನು KMnO4 ಅಂತ ಬರೆಯೋದು ಬೇಡ, ಮೊಲಾರಿಟಿಂದ ಅಷ್ಟೇ ಬರ್ಕೊಳ್ಳೋಣ, ಈಸಿ ಆಗಿಬಿಡುತ್ತೆ ಇದು. So molarity is equals to number of moles divided by volume into 1000. ಹೌದಾನೆ? ಹೌದಾ, ಸೊ ಮೊಲಾರಿಟಿ ಆಫ್ KMnO4 ಎಷ್ಟಾಗುತ್ತೆ ಈಗ ಮೊಲಾರಿಟಿ ಆಫ್ KMnO4 ನಂಬರ್ ಆಫ್ ಮೋಲ್ಸ್ ಆಫ್ KMnO4 ನಾವು ಯಾಕಂದ್ರೆ ಇಲ್ಲಿ ನಂಬರ್ ಆಫ್ 2 ಮೋಲ್ಸ್ಗೆ ಇಷ್ಟು ಬರುತ್ತೆ, ನಂಬರ್ ಆಫ್ ಮೋಲ್ಸ್ ಎಷ್ಟಾಗುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ KMnO4 is equals to ಏನಾಗುತ್ತೆ ಇದು ಮೊಲಾರಿಟಿ ಎಷ್ಟಿದೆ ಅದರದ್ದು 0.025 ಎಮ್ ಇದೆ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಗೊತ್ತಿಲ್ಲ ಡಿವೈಡೆಡ್ ಬೈ ವಾಲ್ಯೂಮ್ ಎಷ್ಟಿದೆ 20 ml ಇಂಟು 1000. ಹೌದಾ, ಸೊ ನಂಬರ್ ಆಫ್ ಮೋಲ್ಸ್ ಎಷ್ಟಾಗುತ್ತೆ ನೋಡ್ರಿ MB ಈಸ್ ಈಕ್ವಲ್ಸ್ ಟು ಹೌ ಮಚ್ ಇಟ್ ವುಡ್ ಬಿ MB ಈಸ್ ಈಕ್ವಲ್ಸ್ ಟು ನೋಡಿ ಏನಾಗುತ್ತೆ ಇದು 0.025 ಇಂಟು 20 ಡಿವೈಡೆಡ್ ಬೈ 1000 ಆಗುತ್ತಾ. ಹೌದಾ, ಸೊ ಇದು ನೀವೇನಾದರೂ ಕ್ಯಾಲ್ಕುಲೇಟ್ ಮಾಡಿದ್ರೆ ಯು ವಿಲ್ ಹ್ಯಾವ್ ಹೌದಾ ಎಷ್ಟು ಬರುತ್ತೆ ಇದು ವಿಲ್ ಹ್ಯಾವ್ ದ ಆನ್ಸರ್ ಆ್ಯಸ್ 5 ಇಂಟು 10⁻⁻4 moles. ಎಷ್ಟು ಬಂತು 5 ಇಂಟು 10⁻⁻4 mole ಬಂತು. ನೋಡಿ 2 mole KMnO4 ತೊಗೊಂಡ್ರೆ 5 moles ಆಕ್ಸಾಲಿಕ್ ಆಸಿಡ್ ನ್ಯೂಟ್ರಲೈಸ್ ಆಗುತ್ತೆ. ಇಷ್ಟು ಮೋಲ್ ತೊಗೊಂಡ್ರೆ 5 ಇಂಟು 10⁻⁻4 mole ತೊಗೊಂಡ್ರೆ ಎಷ್ಟು ಮೋಲ್ ಆಕ್ಸಾಲಿಕ್ ಆಸಿಡ್ ನ್ಯೂಟ್ರಲೈಸ್ ಆಗುತ್ತೆ ನೋಡೋಣ. ಹೌದಾ, ಸೊ ವಿಲ್ ಚೆಕ್ ಔಟ್. ಸಿ number of moles of oxalic acid neutralized. ಸಿ ನಮಗೇನು ಗೊತ್ತು 2 mole KMnO4ಗೆ 5 mole ಏನಾಗುತ್ತೆ ಆಕ್ಸಾಲಿಕ್ ಆಸಿಡ್ ನ್ಯೂಟ್ರಲೈಸ್ ಆಗುತ್ತೆ. ಇಲ್ಲಿ ನಮ್ಮ ಹತ್ರ ಎಷ್ಟಿದೆ ಇದು 5 ಇಂಟು 10⁻⁻4 ಮೋಲ್ಗೆ ಎಷ್ಟಾಗುತ್ತೆ ಕ್ಯಾಲ್ಕುಲೇಟ್ ಮಾಡಿ. ಎಕ್ಸ್ ಅಂತ ಅಂದ್ಕೊಂಡಿದ್ದನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಂತ ಬರಿಬೋದು ನಾವು ಇದನ್ನು 5 ಇಂಟು 10⁻⁻4 ಅಂತ ಆಗುತ್ತಾ ಡಿವೈಡೆಡ್ ಬೈ 2 ಅಂತ ಆಗುತ್ತೆ. ಹೌದಾ, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ವ್ಯಾಲ್ಯೂ ಇದು ಇಟ್ ವಿಲ್ ಬಿ 1.25 ಇಂಟು 10⁻³ moles. ನೋಡಿ ನಂಬರ್ ಆಫ್ ಮೋಲ್ಸ್ ಎಷ್ಟು ಬಂತು 1.25 ಇಂಟು 10⁻³ moles ಬಂತು. ಹೌದಾ, ಸೊ ಇಷ್ಟು ಆಕ್ಸಾಲಿಕ್ ಆಸಿಡ್ ಏನಾಗುತ್ತೆ ನಮಗೆ ನ್ಯೂಟ್ರಲೈಸ್ ಆಯಿತು. ಒನ್ಸ್ ಅಗೇನ್ ನಮ್ಗೆ ಏನು ಗೊತ್ತಾಯ್ತು ಈಗ ನಂಬರ್ ಆಫ್ ಮೋಲ್ಸ್ ಗೊತ್ತಾಯಿತು. ಹೌದಾ, ಅಲ್ಲಿ ಏನು ಕೊಟ್ಟಿದ್ದಾರೆ ಅವರು ದ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ನಾವೀಗ ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಹೌದಾ, ನಮ್ಗೆ ಏನು ಗೊತ್ತಾಯ್ತು ಇಲ್ಲಿ ನಂಬರ್ ಆಫ್ ಮೋಲ್ ಗೊತ್ತಾಯಿತು, ಅದ್ರ ಮೊಲಾರಿಟಿ ಗೊತ್ತಿದೆ, ವಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡ್ಕೋಬೋದಾ. ಸೊ ಮೊಲಾರಿಟಿ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ವಾಲ್ಯೂಮ್ ಇಂಟು 1000.
ಹೌದಾ? ಸೊ ವಾಲ್ಯೂಮ್ ಇಸ್ ಅಷ್ಟು ಏನಾಗುತ್ತೆ, ನಂಬರ್ ಆಫ್ ಮೋಲ್ಸ್ ಡಿವೈಡೆಡ್ ಬೈ ಮೊಲ್ಯಾರಿಟಿ ಇಂಟು 1000. ಸೊ ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಎಷ್ಟಿದೆ ರೀ, 1.25 ಇಂಟು 10⁻³ ಡಿವೈಡೆಡ್ ಬೈ ಮೊಲ್ಯಾರಿಟಿ ಎಷ್ಟಿದೆ ಇದರದ್ದು, 0.1 ಇಂಟು 1000. ಹೌದಾ? ಸೊ ಏನಾಗುತ್ತೆ ನೋಡಿ, ಇದರದ್ದು ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ, ವಾಲ್ಯೂಮ್ ಈಸ್ ಈಕ್ವಲ್ಸ್ ಟು ಕ್ಯಾನ್ಸಲ್ ಆಯ್ತಾ, 0.1 ಅಂದರೆ ಏನು, 10⁻⁻1 ಮೇಲ್ಗಡೆ ಹೋದರೆ 1.25 ಇಂಟು 10 ಆಯ್ತಾ. ಸೊ ಇಟ್ ವಿಲ್ ಬಿ 12.5, ಕ್ಯಾನ್ಸಲ್ ಅನ್ಸುತ್ತೆ, 12.5 ml, 12.5 ml, 12.5 ml. ನೋಡಿ ಆನ್ಸರ್ ಯಾವುದಾಗುತ್ತೆ, ಆಪ್ಷನ್ ಸಿ ಇಸ್ ದ ಆನ್ಸರ್, ಆಪ್ಷನ್ ಸಿ ಇಸ್ ದ ಆನ್ಸರ್. ಓಕೆನಾ? ನೋಡಿ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 9. The equivalent mass of a certain bivalent metal. Bivalent metal ಅಂದರೆ ಏನು, m⁻²+. bivalent ಅಂದರೆ ಏನು, valence is 2. valence is 2. valence ಏನಾಗುತ್ತೆ, 2 ಆಗುತ್ತೆ. It has lost 2 electron. ಇದರದ್ದು equivalent mass ಎಷ್ಟಿದೆ ರೀ, 20. equivalent mass is equals to 20. The molecular mass of its anhydrous chloride. molecular mass of its anhydrous chloride. anhydrous chloride ಅಂದ್ರೆ ಏನಾಗುತ್ತೆ ನೋಡ್ರಿ, m⁻² ಆಗುತ್ತಾ. ಇದು ಕ್ಲೋರಿನ್ನ ಮಲ್ಟಿಪ್ಲೈ ರಿಯಾಕ್ಟ್ ಮಾಡೋಣ ಎಷ್ಟು ಬರುತ್ತೆ, ಇಟ್ ವುಡ್ ಬಿ MCl2 ಬರುತ್ತಾ. ನೋಡಿ ಇನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ, ಈ ಕಡೆ ಬರುತ್ತೆ, ಈ ಕಡೆ ಬರುತ್ತೆ, MCl2. ಇದ್ರದ್ದು ನಾವು ಮೋಲಾರ್ ಮಾಸನ್ನ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. MCl2 ಮೋಲಾರ್ ಮಾಸನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಹೌದಾ? ಸೊ ಈಗ ಏನು ಮಾಡೋಣ, ಇದ್ರದ್ದು ಇಕ್ವಿವೆಲೆಂಟ್ ಮಾಸ್ ಗೊತ್ತಿದೆ ನಮಗೆ ಇದು. ಹೌದಾ? ಇಕ್ವಿವೆಲೆಂಟ್ ಮಾಸ್ ಅಂದ್ರೆ ಏನ್ರಿ, ಇಕ್ವಿವ್ಯಾಲೆಂಟ್ ಮಾಸ್ ಈಸ್ ಈಕ್ವಲ್ಸ್ ಟು, ಇದ್ರ ಬಗ್ಗೆ ನೋಡಿ ಇಕ್ವಿವೆಲೆಂಟ್ ಮಾಸ್ ಬಗ್ಗೆ ಡಿಟೇಲ್ಡ್ ವಿಡಿಯೋ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹೌದಾ? ಸೊ ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ದಟ್ ವಿಡಿಯೋ. ಇಕ್ವಿವ್ಯಾಲೆಂಟ್ ಮಾಸ್ ಇದು ಪ್ರಿವಿಯಸ್ ವಿಡಿಯೋದಲ್ಲಿ, ಮೀನ್ಸ್ ಇದು ಸಮ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಕೆಮಿಸ್ಟ್ರಿ ಏನಿದೆಯಲ್ಲ ಇದ್ರದ್ದು ಸಿನಾಪ್ಸಿಸಲ್ಲಿ ನಾನು ಇಕ್ವಿವೆಲೆಂಟ್ ಮಾಸ್ ಬಗ್ಗೆ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಕ್ವಿವೆಲೆಂಟ್ ಮಾಸ್ ಅಥವಾ ಇಕ್ವಿವೆಲೆಂಟ್ ವೇಟ್ ಈಸ್ ಈಕ್ವಲ್ಸ್ ಟು ಮೊಲ್ಯಾರಿಟಿ ಡಿವೈಡೆಡ್ ಬೈ ವ್ಯಾಲೆನ್ಸಿ. ಮೊಲ್ಯಾರಿಟಿ ಡಿವೈಡೆಡ್ ಬೈ ವ್ಯಾಲೆನ್ಸಿ. ಹೌದಾ? ಸೊ ಇದ್ರ ವ್ಯಾಲೆನ್ಸಿ ಎಷ್ಟಿದೆ, ಬೈವ್ಯಾಲೆಂಟ್ ಕೊಟ್ಟಿದ್ದಾರಾ, ಸೊ ವ್ಯಾಲೆನ್ಸಿ ಈಸ್ ಈಕ್ವಲ್ಸ್ ಟು 2. ಇಕ್ವಿವೆಲೆಂಟ್ ವೇಟ್ ಕೊಟ್ಟಿದ್ದಾರಾ, ಸೊ ಮೊಲ್ಯಾರಿಟಿ ಏನಾಗುತ್ತೆ ನೋಡಿ, ಈಗ ನಮಗೆ ಮೋಲಾರ್ ಮಾಸ್ ಏನಾಗುತ್ತೆ, molar mass is equals to equivalent weight into valency. ಹೌದಾ? equivalent weight ಎಷ್ಟಿದೆ, 20 ಇದೆ, ವ್ಯಾಲೆನ್ಸಿ ಎಷ್ಟು ಬರುತ್ತಾ, 2 ಬರುತ್ತೆ. ಸೊ ಇಸ್ ಈಕ್ವಲ್ಸ್ ಟು 40 ಗ್ರಾಮ್ ಪರ್ ಮೋಲ್. ಎಷ್ಟು ಬಂತಿದು, ಮೋಲಾರ್ ಮಾಸು 40 ಗ್ರಾಮ್ ಪರ್ ಮೋಲ್ ಬಂತು, 40 ಗ್ರಾಮ್ ಪರ್ ಮೋಲ್. ಹೌದಾ? ಈಗ ಏನು ಮಾಡೋಣ, MCl2 ಕ್ಯಾಲ್ಕುಲೇಷನ್ ಮಾಡೋಣ, ಮೋಲಾರ್ ಮಾಸ್. ಹೌದಾ? ಸೊ ಎಮ್ ಅಂದರೆ ಏನು, 40 ಪ್ಲಸ್ ಕ್ಲೋರಿನ್ ಎಷ್ಟಾಗುತ್ತೆ, 71. ಎಷ್ಟಾಗುತ್ತೆ, 40 ಪ್ಲಸ್ 71, ಇಟ್ ವಿಲ್ ಬಿ 111 ಗ್ರಾಮ್ ಪರ್ ಮೋಲ್. 111 ಗ್ರಾಮ್ ಪರ್ ಮೋಲ್ ಇಸ್ ಅವರ್ ಆನ್ಸರ್. ಸೊ ಆಪ್ಷನ್ ಬಿ ಇಸ್ ದ ಆನ್ಸರ್. Okay, the number of water molecules present in a drop of water, weighing 0.018 gram. ನೋಡಿ 0.018 ಗ್ರಾಮ್ ವಾಟರ್ ಡ್ರಾಪ್ ಅಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ ಇರುತ್ತೆ. ಹೌದಾ? ಸೊ ನಂಬರ್ ಆಫ್ ಮೋಲ್ಸ್ ಈಸ್ ಈಕ್ವಲ್ಸ್ ಟು ಈ ಎಷ್ಟಿದೆ, ಇದು ಡ್ರಾಪ್ ಇರುತ್ತಲ್ಲ, ಅದು ಡ್ರಾಪ್ದು ಮಾಸ್ ಕೊಟ್ಟಿದ್ದಾರೆ, ಅದರಿಂದ ನಂಬರ್ ಆಫ್ ಮೋಲ್ಸ್ನ ಕ್ಯಾಲ್ಕುಲೇಟ್ ಮಾಡ್ಕೊಂಡು 0.018 ಡಿವೈಡೆಡ್ ಬೈ 18 ಈಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ, ಇದು 10⁻³ ಆಗುತ್ತಾ. ನೋಡಿ -1 -2 -3, 18 ಕ್ಯಾನ್ಸಲ್ ಆಯಿತು, 10⁻³ ಹೌದಾ? ಸೊ 10⁻³ ಮೋಲ್ಸ್ ಆಯಿತು. 1 ಮೋಲಲ್ಲಿ ಎಷ್ಟಿರುತ್ತೆ ನಮಗೆ ಮಾಲಿಕ್ಯೂಲ್ಸ್, 6.022 ಇಂಟು 10⁻23 ಇರುತ್ತಾ. ಹೌದಾ? ಹಾಗಾದರೆ 10⁻³ ಮೋಲ್ಸಲ್ಲಿ ಎಷ್ಟಿರುತ್ತೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಎಷ್ಟಾಗುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಈಸ್ ಈಕ್ವಲ್ಸ್ ಟು 6.022 ಇಂಟು 10⁻23 ಇಂಟು 10⁻³ ಎಷ್ಟಾಗುತ್ತೆ, 6.022 ಇಂಟು 10⁻20. ದಿಸ್ ಈಸ್ ಅವರ್ ಆನ್ಸರ್. ಎಷ್ಟಂತದ್ದು, 10⁻20.
ಯಾವುದಿದೆ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. 6.022 into 10 to the power 20 ಇಸ್ ಅವರ್ ಆನ್ಸರ್. ಅರ್ಥ ಆಯ್ತಾ? ಸೊ ಓಕೆ ಡಿ ಸ್ಟೂಡೆಂಟ್ಸ್, ಇದ್ರ ಮೇಲೆ ಇನ್ನೂ ತುಂಬ ಕ್ವಶನ್ಸ್ ಇದೆ. ಸೊ ರಿಮೈನಿಂಗ್ ಕ್ವಶನ್ಸ್ನ ಏನು ಮಾಡೋದು ನಾನು ನೆಕ್ಸ್ಟ್ ವೀಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಓಕೆನಾ? ಓಕೆ, ಥ್ಯಾಂಕ್ ಯು.